ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹಸು, ಮೇಕೆ ಹಾಗೂ ಕೋಳಿ ಸಾಕಾಣಿಕೆಯಲ್ಲಿನ ಅನುಭವ ಕುರಿತಂತೆ ಚಿಕ್ಕಮಗಳೂರು ತಾಲೂಕು ಈಶ್ವರಹಳ್ಳಿಯ ರೈತ ದಂಪತಿಗಳಾದ ಕೆಂಚೇಗೌಡ ಮತ್ತು ಡಿ.ಎಂ. ಭಾರತಿ ಅವರೊಂದಿಗಿನ ಸಂವಾದವನ್ನು ಕೇಳೋಣ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರು ತಾಲೂಕು ಈಶ್ವರಹಳ್ಳಿಯ ರೈತ ದಂಪತಿಗಳಾದ ಕೆಂಚೇಗೌಡರು ಹಾಗೂ ಭಾರತಿಯವರು ನಮ್ಮೊಂದಿಗೆ ಇದ್ದಾರೆ. ಅವರು ಕುರಿ, ಕೋಳಿ, ಮೇಕೆ ಹಾಗೂ ಹಸುಗಳ ಸಾಕಾಣಿಕೆಯನ್ನು ತುಂಬ ಚೆನ್ನಾಗಿ ಮಾಡಿಕೊಂಡು ಒಳ್ಳೆಯ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಈ ಕುರಿ ಮತ್ತು ಮೇಕೆ, ಹಸು, ಕೋಳಿ ಸಾಕಾಣಿಕೆಯಲ್ಲಿನ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನು ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಕೆಂಚೇಗೌಡ್ರೆ. ನಮಸ್ಕಾರ ಸರ್. ಕೆಂಚೇಗೌಡ್ರೆ, ಎಷ್ಟು ವಯಸ್ಸು ನಿಮಗೆ? 46 ವರ್ಷ. ಎಷ್ಟು ಜಮೀನಿದೆ ನಿಮಗೆ? ನಮಗೆ 2 ಎಕರೆ ಇದೆ. 2 ಎಕರೆ ಜಮೀನು. 2 ಎಕರೆನಲ್ಲಿ ಏನೇನು ಬೆಳಿತೀರಿ? ಸಪ್ಪೆ ಬೆಳಿತೀವಿ ಅಷ್ಟೇ ಸರ್. ದನ ಕರಿಗೆ ಮೇವು ಬೆಳ್ಕೊಂತೀವಿ, ನೇಪಾರ ಬೆಳಿತೀವಿ, ಸಪ್ಪೆ ಬೆಳಿತೀವಿ. ಇನ್ನೇನು ಬೇರೆದಿಲ್ಲ. ತೆಂಗಿನ ತೋಟ, ತೆಂಗಿನ ಗಿಡ ಬೆಳೆದಿದ್ದೀವಿ ಅಷ್ಟೇ ಸರ್. ತೆಂಗು ಎಷ್ಟಿದೆ? ತೆಂಗು 45 ಇದೆ ಸರ್ ಅಷ್ಟೇ. 45 ತೆಂಗಿದೆ. ತರಕಾರಿ ಬೆಳೆಗಳು ಮಾಡ್ತೀರಾ? ಕೋಸ್ ಮಾಡಿದ್ದೀವಿ ಸರ್. ಈಗ ಮೆಣಸಿನ ಗಿಡ ಮಾಡಿದ್ದೀವಿ. ಅದು ಬಿಟ್ಟರೆ ಇನ್ನೇನು ಮಾಡಿದ್ವಿ. ಅದು 2 ಎಕರೆನಲ್ಲೇ ಸ್ವಲ್ಪ ಮಾಡ್ಕೊತೀರಿ? ಸ್ವಲ್ಪ ಮಾಡ್ಕೊಂಡಿದ್ದೀವಿ ಸರ್. ಭಾರತೀಯವರೇ, ನಿಮ್ಮದು ಊರು ಯಾವುದು? ಸ್ವಂತ ಊರು? ಸರ್ ನಮ್ಮ ಜಾವಗಲ್ ಹತ್ರ ದೊಡ್ಡಘಟ್ಟ ಅಂತ ಸರ್. ಇಲ್ಲಿಗೆ ಮದುವೆ ಆಗಿ ಬಂದು ಎಷ್ಟು ವರ್ಷ ಆಯಿತು? ಸರ್ 18 ವರ್ಷ ಆಯಿತು ಸರ್. 18 ವರ್ಷ ಆಯಿತು. ಈಗ 18 ವರ್ಷದಿಂದನೂ ಕೃಷಿನೇ ಮಾಡ್ಕೊಂಡು ಬದುಕು ಕಟ್ಕೊಂಡಿದ್ರಲ್ಲ? ಹ್ಞೂ ಸರ್. ಸ್ಟಾರ್ಟಿಂಗಿಂದಲೂ ಫಸ್ಟ್ ಎಲ್ಲ ಕೆಲ್ಸಕ್ಕೆ ಹೋಗ್ತಿದ್ದೆ ಸರ್, ಕೂಲಿ ಕೆಲಸಕ್ಕೆ. ಆಮೇಲೆ ಮನೆಯಲ್ಲೇ ಒಂದು ಸ್ವಲ್ಪ ಕೋಳಿ ಸಾಕಿದ್ದು. ಆಮೇಲೆ ಅದು ಜಾಸ್ತಿ ಆಯ್ತಲ್ಲ, ಹಂಗಾಗಿ ಹೊಲ್ದ ಹತ್ರ ಬಂದು ಅದಕ್ಕೆ ಆಗಿ ದೊಡ್ಡ ಸೆಡ್ ಮಾಡ್ಕೊಂಡು ಕೋಳಿ ಸಾಕೊಂಡು ಅದ್ರ ಜೊತೆ ಹಸು, ಆಡು, ಕುರಿ ಎಲ್ಲ ಸಾಕಾಣಿಕೆ ಮಾಡ್ಕೊಂಡು ಹೋಗ್ತಿದ್ವಿ ಸರ್. ಈ ಕೋಳಿ ಸಾಕಾಣಿಕೆ ಹೆಂಗೆ ಪ್ರಾರಂಭ ಆಯ್ತು ನಿಮ್ದು? ನಮ್ಮ ಆಂಟಿಯವರು ಒಂದು ಕೋಳಿ ಕೊಟ್ಟಿದ್ರು ಸರ್. ಒಂದೇ ಒಂದು ಕೋಳಿ ಕೊಟ್ಟಿದ್ರು. ಅದರಿಂದ ಊರಲ್ಲಿ ಚಿಕ್ಕದಾಗಿ ಮನೆ ಹತ್ರನೇ ಮಾಡ್ಕೊಂಡಿದ್ದು ಊರೊಳಗೆ. ನಮ್ಮ ಅಜ್ಜಿ ಅದನ್ನು ಸಾಕಾಣಿಕೆ ಮಾಡ್ಕೊಂಡು ಅದರಲ್ಲಿ ನಮ್ಮ ಅಜ್ಜಿದೆ ಸರ್ ಅದೆಲ್ಲ. ನಮ್ದೇನಿರಲಿಲ್ಲ. ನಾವು ಕೆಲ್ಸಕ್ಕೆ ಹೋಗ್ತಿದ್ದು, ಕೂಲಿ ಕೆಲಸಕ್ಕೆ, ನಮ್ಮನೆಯವರು ನಾವೇ. ಅದು ಜಾಸ್ತಿ ಆಗ್ತಾ ಆಗ್ತಾ ಅಲ್ಲಿ ಊರೊಳಗೆ ಹಿಂಗೆ ಹೊಲ್ದ ಹತ್ರ ಎಲ್ಲ ಹೋಯ್ತಲ್ಲ, ಅವ್ರು ಬೇರೆಯವರು ಅದಕ್ಕೆ ಔಷಧಿ ಹಾಕಿ ಸಾಯಿಸೋ ಥರ ಇದು ಮಾಡಿದ್ರು ಸರ್. ಆವಾಗ ನಮ್ಮನೆಯವರು ಹೊಲ್ದ ಹತ್ರ ಬಂದು ಮನೆಯೆಲ್ಲ ಮಾಡ್ಕೊಂಡು ದೊಡ್ಡ ಪ್ರಮಾಣಕ್ಕೆ ಮಾಡೋಣ ಅಂದ್ಕೊಂಡು ಮಾಡಿದ್ರು ಸರ್. ಹಿಂಗೆ ನಿಮ್ಮ ಕೋಳಿ ಸಾಕಾಣಿಕೆ ಶುರುವಾಗಿದ್ದು? ಹ್ಞೂ ಸರ್, ಶುರುವಾಯಿತು. ಈ ಕೃಷಿ ಮತ್ತು ಕೋಳಿ ಸಾಕಾಣಿಕೆ ಮಾಡೋದಕ್ಕಿಂತ ಮೊದಲು ಕೆಂಚೇಗೌಡ್ರೆ ಏನೇನು ಕೆಲಸ ಮಾಡ್ತಿದ್ರಿ ಮತ್ತು ಎಲ್ಲೆಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ರಿ ನೀವು? ನಾವು ಊರೊಳಗೆ ಬಂದಾಗ ಹಿಂಗೆ ಲೋಕಲ್ಲು ಜನ ಕರೆದೆಲ್ಲ ಕೆಲ್ಸಕ್ಕೆ ಹೋಗ್ತಾಯಿದ್ದು, ಶುಂಠಿ ಕೆಲ್ಸಕ್ಕೆ ಹೋಗ್ತಾಯಿದ್ದು. ಈಶ್ವರಹಳ್ಳಿಯಲ್ಲೇ ಕೆಲಸ ಮಾಡ್ಕೊಂಡಿದ್ದು. ಅದರಿಂದ ಮುಂಚೆ ಹೊರಗಡೆ ಇದ್ದು, ಬೆಂಗಳೂರಲ್ಲಿದ್ದೆ, ಬಾಂಬೆಲಿದ್ದೆ. ಅಲ್ಲೆಲ್ಲ ಮುಗಿಸ್ಕೊಂಡು ಊರಿಗೆ ಬಂದು ಮದುವೆ ಆದ್ಮೇಲೆ ಊರಲ್ಲೇ ಸೆಟ್ಲ್ ಆದೆ. ಇಲ್ಲೆಲ್ಲ ಕೆಲಸ ಮಾಡ್ಕೊಂಡಿದ್ದೆ. ಯಾರ್ಯಾರು ಕರೀತಾರೆ ಅವರಿಗೆಲ್ಲ ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೆ ಸರ್. ಈಗ ಬೆಂಗಳೂರು, ಬಾಂಬೆಲೆಲ್ಲ ಏನು ಮಾಡ್ತಾ ಇದ್ರಿ ಕೆಲಸನ ಕೆಂಚೇಗೌಡ್ರೆ? ಬೆಂಗಳೂರಲ್ಲಿ ಬಾರ್ ಡಿಪಾರ್ಟ್ಮೆಂಟಲ್ಲಿದ್ದು ಕೆಲಸ ಮಾಡ್ತಾಯಿದ್ದು. ಬಾಂಬೆಲಿ ಎಕ್ಸ್ಪೋರ್ಟ್ ಇಂಪೋರ್ಟೆಂಟ್ ಒಂದು ಶೋರೂಮಲ್ಲಿ ಕೆಲಸ ಮಾಡ್ತಾಯಿದ್ದು. ಚಿಕ್ಕ ಪುಟ್ಟದ ಕೆಲಸ ಸಿಕ್ಕಿತ್ತು, ಕೆಲಸ ಮಾಡ್ಕೊಂಡಿದ್ದು. ಬೆಂಗಳೂರಿಗೆ ಬಂದಮೇಲೆ ನನ್ನ ತಮ್ಮ ನಾನು ಜೊತೆಲೇ ಇದ್ದು. ನಾವು ಮದುವೆ ಆದಮೇಲೆ ಊರಲ್ಲೇ ಇಷ್ಟ ಆಯಿತು, ಊರಿಗೆ ಬಂದೆ, ಊರಲ್ಲೇ ಸೆಟ್ಲ್ ಆದೆ. ಹಾಗಾಗಿ ಊರಲ್ಲಿ ಏನು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಇದ್ದೆ ಸರ್. ಇಲ್ಲೇ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಇದ್ರಿ. ಮತ್ತೆ ವಾಪಸ್ಸು ಹೋಗಬೇಕು, ಬೆಂಗಳೂರು, ಬಾಂಬೆ ಆ ಕಡೆಗೆಲ್ಲ ಹೋಗ್ಬೇಕು ಅಂತ ಅನ್ನಿಸ್ಲಿಲ್ವ? ಇಲ್ಲ ಸರ್, ಆ ಥರ ನನ್ನ ಮನಸ್ಸಿಗೆ ಬರಲಿಲ್ಲ. ಹೊರಗಡೆ ಎಲ್ಲೂ ಹೋಗೋಕ್ಕೆ ಇಷ್ಟಪಡಲಿಲ್ಲ. ಊರಲ್ಲೇ ಜೀವನ ಮಾಡ್ಬೋದು, ಎಲ್ಲ ಅಲ್ಲಿ ತನಕ ಹೋಗೋ ಅವಶ್ಯಕತೆ ಏನಿಲ್ಲ, ಇಲ್ಲೇ ಜೀವನ ಮಾಡ್ಬೋದು ಅಂತ ತೀರ್ಮಾನ ಮಾಡಿದೆ ಸರ್. ಈಗ ಬೆಂಗಳೂರಿನಲ್ಲಿ ಎಷ್ಟು ವರ್ಷ ಇದ್ರಿ? ಅಲ್ಲಿ 9 ವರ್ಷ ಇದ್ದೆ ಸರ್ ನಾನು. 9 ವರ್ಷ ಇದ್ರಿ. ಬಾಂಬೆಯಲ್ಲಿ 11 ವರ್ಷ ಇದ್ದೆ ಸರ್. ಓಹೋ, ಸುಮಾರು ಸರ್ವಿಸ್ ಆಗಿದೆ ಹಂಗಾರೆ. 20 ವರ್ಷ ಹತ್ತಿರ ಹೊರಗಡೆ ಇದ್ದಿದ್ದು. 93ನೇ ಇಸ್ವಿಲಿ ಊರು ಬಿಟ್ಟು ಹೋಗಿದ್ದು ನಾನು. ಚಿಕ್ಕ ಹುಡುಗ, ನಾನು ಓದಿಲ್ಲ. 4ನೇ ಕ್ಲಾಸು ಮುಗೀತು. 5ನೇ ಕ್ಲಾಸಲ್ಲಿ ಅರ್ಧ ಮಾಡಿ ಹೋದೆ. ಅವತ್ತಿನ ಕಷ್ಟದ ದಿನ, ಭಾರಿ ಕಷ್ಟದ ಪರಿಸ್ಥಿತಿ. ಹಂಗಾಗೆಲ್ಲ ಜೀವನ ತುಂಬಾ ಕಷ್ಟಪಟ್ಟು ಹೊರಗಡೆ ಓದು, ಅವ್ರ ಜೊತೆ ಸೇರ್ಕೊಂಡು ಓದು. ಅಲ್ಲೆಲ್ಲ ಮುಗಿಸ್ಕೊಂಡು ಒಂದು 15-20 ವರ್ಷ ಅವರೇಜ್, ಒಂದು 20 ವರ್ಷ ಬಿಟ್ಟು ನಾನು ಊರಿಗೆ ಬಂದೆ. ಇಲ್ಲೇ ಮತ್ತೆ ಜೀವನ ಮಾಡೋದು ಸರಿ ಆಯ್ತು ಅನ್ನಿಸ್ತು ನನಗೆ. ಇಲ್ಲಿ ಈಶ್ವರಹಳ್ಳಿ ಊರಲ್ಲೇ ಬದುಕ್ಬೋದು ಅಂತ ಅನ್ನಿಸ್ತು. ಹಂಗೆ ಹೊರಗಡೆ ಹೋಗಕ್ಕೆ ಇಷ್ಟಪಡಲಿಲ್ಲ ಸರ್. ಬಾಂಬೆನಲ್ಲಿ ಎಷ್ಟು ವರ್ಷ ಇದ್ರಿ? ಮತ್ತೇನು ಕೆಲಸ ಮಾಡ್ತಿದ್ರಿ? ಅಲ್ಲಿ ಎಕ್ಸ್ಪೋರ್ಟ್ ಇಂಪೋರ್ಟೆಂಟ್ ಬಟ್ಟೆ ಶೋರೂಮಲ್ಲಿ ಕೆಲಸ ಮಾಡೋದು. ಸಿಕ್ಕಾಬಿಟ್ಟು ಸ್ವೀಟ್ ಅಂಗಡಿಲಿ ಕೆಲಸ ಮಾಡಿದೆ. ನಾನಾ ಥರದ್ದು, ಯಾವ ಥರದ್ದು. ಯಾಕೆಂದರೆ ನಾನು ಓದಿಲ್ಲ, ಎಜುಕೇಷನ್ ಇಲ್ಲ, ವಿದ್ಯಾವಂತಿಲ್ಲ, ಬುದ್ಧಿವಂತಿಲ್ಲ. ಏನೇನು ಕೆಲಸ ಸಿಗುತ್ತೆ ಹಿಂಗೆ ಯಾರೋ ಅವ್ರ ಜೊತೆ ಹೋಗಿ ಅಲ್ಲೋಗಿ ಜೀವನ ಮಾಡೋದು.
ಅಲ್ಲಿ ಆಗಲಿಲ್ಲ, ಅವನಿಗೆ ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲಿ ಕೆಲಸ ಬಾರ್ ಡಿಪಾರ್ಟ್ಮೆಂಟ್ ಸೇರ್ಕೊಂಡು ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ನನಗೆ ಊರಲ್ಲಿ ಬಂದೆ. ಊರಲ್ಲಿ ನಂಗೆ ಸಮಾಧಾನ ಆಯಿತು, ಊರಲ್ಲೇ ಇರಬೇಕು ಅನ್ನಿಸ್ತು. ಊರಿಗೆ ಬಂದು ಜೀವನ ಮಾಡ್ಕೊಂಡಿದ್ದೀವಿ ಸರ್. ಈಗ ಪೇಟೆ ಪಟ್ಟಣಗಳಿಗೆ ಹೋದವರು ಸಾಮಾನ್ಯವಾಗಿ ವಾಪಸ್ಸು ಬರೋದಿಲ್ಲ ಅಂತ ಹೇಳಿ ಅಂತಾರೆ. ನಿಮಗೆ ಬರಲಿಕ್ಕೆ ಏನು ಕಾರಣ? ಬದುಕಿ ಅಲ್ಲೇನು ಇಲ್ಲ ಸರ್, ನಮ್ದೇನು ಅಲ್ಲೇನು ಆಸ್ತಿ ಇಲ್ಲ, ಅಡವು ಇಲ್ಲ, ಜಮೀನಿಲ್ಲ, ಅಂತಸ್ತಿಲ್ಲ. ನಾವು ಯಾವತ್ತಿದ್ರೂ ನಮ್ಮೂರಿಗೆ ಬರಬೇಕು. ಅಲ್ಲಿ ಎಷ್ಟೇ ಸಂಪಾದನೆ ಮಾಡಲಿ, ಎಷ್ಟೇ ಅಡವು ಆಸ್ತಿ ಮಾಡಲಿ, ಕಾಲ ಪ್ರಮಾಣ ನಮ್ಮೂರು ಬರಲೇಬೇಕಲ್ಲ ಸರ್ ಕೊನೆಗೆ. ಹಂಗಾಗಿ ಅಲ್ಲಿ ನಮಗೇನು ಬದುಕು ಸರಿ ಅನ್ನಿಸ್ಲಿಲ್ಲ. ನಾವು ಹಳ್ಳಿಲಿ ಚಂದ, ನಮ್ಮೂರಲ್ಲಿ ನಮ್ಮ ಮನೆಯಲ್ಲಿ ಇರಬೇಕು ಅನ್ನಿಸ್ತು. ಹಂಗಾಗಿ ಬಂದೆ ಸರ್. ಈಗ ತಂದೆಯವ್ರ ಕಾಲಕ್ಕೆ ಏನೇನು ಬೆಳಿತಾ ಇದ್ರಿ ಜಮೀನಲ್ಲಿ? ನಮ್ಮ ತಂದೆಯವರು ಸೂರ್ಯಕಾಂತಿ, ಹತ್ತಿ, ಎಳ್ಳು, ಕಡಲೆ, ಸಣ್ಣ ಪುಟ್ಟು ಬೆಳೆ ಮಾಡ್ಕೊಂಡು ಬರ್ತಾಯಿದ್ರು ಸರ್. ನೀರಿರಲಿಲ್ಲ, ನೀರಾವರಿ ಇರಲಿಲ್ಲ. ಅವರು ಬಡ ಕುಟುಂಬದಲ್ಲೇ ಬಂದಿದ್ದರು. ಹಂಗಾಗಿ ಆ ಥರ ಏನೂ ಮಾಡಿರಲಿಲ್ಲ. ಸೂರ್ಯಕಾಂತಿ ಬೆಳೆಯೋರು, ಹತ್ತಿ ಬೆಳೆಯೋರು, ಎಳ್ಳು ಬೆಳೆಯೋರು, ಜೋಳ ಬೆಳೆಯೋರು. ಅವತ್ತಿನ ದಿನ ಊಟ ಮಾಡೋಕ್ಕೂ ಕಷ್ಟದ ದಿನ ಅದು. ಅವತ್ತಿನ ದಿನ ನಮ್ಮ ತಂದೆ ತಾಯಿ ತುಂಬಾ ಕಷ್ಟ ಬಿದ್ದಿದ್ದಾರೆ. ನಮ್ಮ ತಂದೆ ನಾವು ಚಿಕ್ಕ ವಯಸ್ಸಲ್ಲೇ ಇರಲಿಲ್ಲ, ತೀರ್ಕೊಂಡು ಹೋಯ್ತು. ಹಂಗಾಗಿ ನಮಗೆ ನಮ್ಮ ತಂದೆ ಏನು ಮಾಡ್ತಾರೆ ಗೊತ್ತಿಲ್ಲ. ನಮ್ಮ ತಾಯಿ ಜೊತೆ ಬದುಕು ಕಟ್ಕೊಂಡಿದ್ದು, ಜೀವನ ಮಾಡಿದ್ದು. ಹಾಗಾಗಿ ನನಗೆ ಜಾಸ್ತಿ ನಮ್ಮ ತಂದೆದು ಗಮನಕ್ಕಿಲ್ಲ ನಮಗೆಲ್ಲ. ಚಿಕ್ಕ ವಯಸ್ಸಲ್ಲೇ ಹೋಗಿದ್ರಿಂದ ನಮ್ಮ ತಂದೆದು ಅಷ್ಟೊಂದು ನಮಗೆ ಗಮನಕ್ಕಿಲ್ಲ. ನಮ್ಮ ತಾಯಿ ಜೊತೆಲೇ ಜೀವನ ಮಾಡಿದ್ದು ನಾವು ಜಾಸ್ತಿ. ನೀವೆಷ್ಟು ಜನ ಮಕ್ಕಳು? ನಾವು 3 ಜನ ಅಣ್ಣ ತಮ್ಮಗಳು. 3 ಜನ ಅಣ್ಣ ತಮ್ಮದಿರು. ಎಲ್ಲ ಬೇರೆ ಬೇರೆ ಕಡೆನೇ ಇದ್ರು, ಎಲ್ಲ ಊರಲ್ಲಿದ್ರು? ಇಲ್ಲ, ನಾನು ಬೇರೆ ಕಡೆ ಇದ್ದೆ, ನನ್ನ ತಮ್ಮ ಬೇರೆ ಕಡೆ ಇದ್ದ. ನಮ್ಮ ಅಣ್ಣ ಮಾತ್ರ ಊರಲ್ಲೇ ಇದ್ದ. ಊರು ಬಿಟ್ಟು ಹೊರಗೆ ಹೋಗಿಲ್ಲ, ಊರಲ್ಲೇ ಇದ್ದು. ಅವರು ಅಂತೂ ಓದೇ ಇಲ್ಲ. ಹಂಗಾಗಿ ಎಲ್ಲೂ ಹೋಗಿಲ್ಲ. ಅವ್ರ ಮನೆ, ತಂದೆ ತಾಯಿ, ಅಕ್ಕ ತಂಗಿನೆಲ್ಲ ನೋಡ್ಕೊಂಡು ಸಾಕೊಂಡು ಅವ್ರ ಬದುಕು ಅವ್ರು ಮಾಡ್ಕೊಂಡಿದ್ದಾರೆ. ಭಾರತಿ, ನಿಮ್ಮ ಊರಿನಲ್ಲಿ ನಿಮ್ಮ ತಂದೆ ತಾಯಿಗಳು ಏನು ಕೆಲಸ ಮಾಡ್ತಾ ಇದ್ರು, ಮತ್ತು ನೀವು ಎಲ್ಲಿವರೆಗೂ ಓದಿದ್ರಿ? ಸರ್, ನಮ್ಮ ತಂದೆ ತಾಯಿಗಳು ಕೃಷಿ ಕುಟುಂಬದವರೇ ಸರ್. ಅವರು ನಮ್ಮ ತಾತರ ಕಾಲದಿಂದಲೂ ಕೃಷಿನೇ ಮಾಡ್ಕೊಂಡು ಬಂದಿರೋದು. ಅವರು ಜೋಳ, ಹತ್ತಿ ಎಲ್ಲ ಬೆಳ್ಕೊಂಡು ಮತ್ತೆ ತರಕಾರಿ ವ್ಯಾಪಾರ ಮಾಡೋರು ಸರ್ ನಮ್ಮ ಅಪ್ಪಾಜಿ. ಅದನ್ನೇ ಮಾಡ್ಕೊಂಡು ಇದು ಮಾಡ್ತಿದ್ರು ಸರ್. ಜಮೀನು ಇತ್ತಾ? ಹ್ಞೂ, ಇದೆ ಸರ್. ಅಲ್ಲಿ ನಮಗಿಂತ ಅಲ್ಲಿ ಜಾಸ್ತಿ ಇದೆ ಸರ್ ಜಮೀನು. ಒಂದು 6-7 ಎಕರೆ ಇದೆ. ನಾವು ಕೃಷಿ ಕುಟುಂಬದಿಂದಲೇ ಬಂದಿರೋದು ಸರ್. ಅಲ್ಲೂ ಜಾಸ್ತಿ ಇದೆ ಜಮೀನು. ಅವರೆಲ್ಲ ಚೆನ್ನಾಗಿ ಬೆಳೀತಾರೆ. ಹತ್ತಿ, ಜೋಳ, ರಾಗಿ, ಎಳ್ಳು ಎಲ್ಲ ಬೆಳೀತಾರೆ. ಇವಾಗ ನಮ್ಮ ಅಣ್ಣೆಯರು ನೀರಾವರಿ ಮಾಡ್ಕೊಂಡು ಈಗ ಅಡಿಕೆ, ತೆಂಗು ಎಲ್ಲ ಮಾಡಿದ್ದಾರೆ ಸರ್. ದನ ಎಲ್ಲ ಸಾಕೊಂಡು ಅಲ್ಲೂ ಚೆನ್ನಾಗಿದ್ದಾರೆ ಸರ್. ನೀವು ಕೆಲಸ ಎಲ್ಲ ಮಾಡ್ತಾ ಇದ್ರಿ ಅಲ್ಲಿ? ಹ್ಞೂ ಸರ್, ಅಲ್ಲಿ ಮಾಡ್ತಿದ್ದು. ಅಲ್ಲೂ ಎಲ್ಲ ದನ ಕರಿನೊಳಗೆ ನಾವು ಚಿಕ್ಕದ್ರಿಂದ ಬೆಳ್ಕೊಂಡು ಬಂದಿರೋದು ಸರ್. ನಮ್ಮ ಅಪ್ಪಾಜಿ ಡೈರಿಗೆಲ್ಲ ಹಾಲು ಹಾಕೋರು. ದನನೂ ಅಲ್ಲೂ ಚೆನ್ನಾಗಿ ಸಾಕಿದ್ರು. ಹಾಲು ಹಾಕೋದು, ನಾವು ದನ ಮೇಯ್ಸೋದು, ಮೇವು ಹಾಕೋದು, ಸ್ಕೂಲಿಗೆ ಹೋಗೋದ್ರೊಳಗೆ ಹೊಲ್ದತ್ರ ಹೋಗಿ ಮೇವು ತಂದಿಟ್ಟೋಗೋದು, ನಮ್ಮ ಅಪ್ಪಾಜರಿಗೆ ಊಟ ತಗೊಂಡೋಗಿ ಕೊಡೋದು, ಆ ಥರ ಎಲ್ಲ ಕೃಷಿ ಕೆಲಸ ಮಾಡ್ಕೊಂಡೆ ಸರ್ ಬೆಳೆದು ಬಂದಿರೋದು ಸರ್ ಅಲ್ಲಿಂದಲೂ. ಈಗ ಇಲ್ಲಿಗೆ ಮದುವೆ ಆಗಿ ಬಂದಮೇಲೆ ಕೆಲಸಕ್ಕೆಲ್ಲ ಹೋಗ್ತಾ ಇದ್ದೆ ಅಂತ ಹೇಳಿದ್ರಲ್ಲ, ಏನೇನು ಕೆಲಸ ಮಾಡಕ್ಕೆ ಹೋಗ್ತಾ ಇದ್ರಿ? ಕೂಲಿ ಕೆಲಸಕ್ಕೆ ಹೋಗ್ತಿದ್ದೆ ಸರ್. ಅವಾಗ ನಮ್ಮ ಅಜ್ಜಿರೆಲ್ಲ ಮಾಡಿದ್ದಾರೆ 5 ರೂಪಾಯಿ 10 ರೂಪಾಯಿಂದ. ನಾವು ಹೋಗೋ ಟೈಮಲ್ಲಿ 150, 200 ಈ ಥರ ಕೆಲಸಕ್ಕೆ ಹೋಗ್ತಿದ್ದೆ ಸರ್. ಕೆಲಸಕ್ಕೆ ಹೋಗ್ತಾ ಜೀವನ ಮಾಡ್ಕೊಂಡು ಮಕ್ಕಳು ಸಾಕೊಂಡು ಕಾನ್ವೆಂಟ್ಗೆಲ್ಲ ಕಳಿಸ್ಕೊಂಡು ಹೋಗ್ತಾಯಿದ್ದೆ ಸರ್. ಸಾಕಷ್ಟು ಕೆಲಸ ಸಿಗ್ತಾ ಇತ್ತ ಇಲ್ಲಿ? ಹ್ಞೂ ಸರ್, ಇಲ್ಲಿ ನಮ್ಮೂರಲ್ಲಿ ಚೆನ್ನಾಗಿ ಕೆಲಸ ಸಿಗೋದು ಸರ್. ಒಂದು ದಿವಸನೂ ಬಿಡ್ದಂಗೆ ಕೆಲಸಕ್ಕೆ ಹೋಗ್ತಾಯಿದ್ದೆ. ಒಂದು 3 ವರ್ಷ ಕೆಲಸಕ್ಕೆ ಹೋದೆ ಸರ್ ನಾನು. ಶುಂಠಿ ಕೆಲಸಕ್ಕೆ ಹಿಂಗೆ ಹೋಗೋದು, ಮತ್ತು ಊರು ಮನೇಲೆ ಚೆನ್ನಾಗಿ ಹೊರಗಡೆ ಕಳೆ ಕೀಳೋದು, ಬೇರೆಯವ್ರಿಗೆ ಟೊಮೆಟೊ ಕುಯ್ಯೋದು, ದಾರ ಕಟ್ಟೋದು, ಹೂ ಕುಯ್ಯೋದು, ಆ ಥರ ಕೆಲಸಕ್ಕೆಲ್ಲ ಹೋಗ್ತಿದ್ದು ಸರ್. ನಮ್ದು ಅವಾಗ ನೀರಾವರಿಲಿ ನಿಂತಿತ್ತು. ಹಂಗಾಗಿ ಬೇರೆಯವ್ರಿಗೆ ಕೂಲಿಗೆ ಹೋಗ್ತಿದ್ದೆ ಸರ್. ಹಂಗಾರೆ ಹೆಚ್ಚು ಕಮ್ಮಿ ಎಲ್ಲ ಕೃಷಿ ಕೆಲಸಗಳು ಗೊತ್ತು ನಿಮಗೆ? ಹ್ಞೂ ಸರ್, ಎಲ್ಲ ಗೊತ್ತು. ಎಲ್ಲ ಕೃಷಿ ಕೆಲಸನೂ ಗೊತ್ತು ಸರ್. ಈ ದೊಡ್ಡ ಪ್ರಮಾಣದಲ್ಲಿ ಕೋಳಿ ಸಾಕಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು ಕೆಂಚಗೌಡ್ರೆ? ದೊಡ್ಡ ಪ್ರಮಾಣದಲ್ಲಿ ಕೋಳಿ ಸಾಕಬೇಕು ಅಂತ ಉದ್ದೇಶ ಅಂತಂದರೆ, ಬದುಕು ಇದರಲ್ಲಿ ಪರವಾಗಿಲ್ಲ, ಮಾರ್ಕೆಟಿಂಗ್ ಎಲ್ಲ ಚೆನ್ನಾಗಿದೆ, ವ್ಯಾಪಾರ ಮಾಡ್ಬೋದು ಅನ್ನೋ ನನಗೊಂದು ಆಸಕ್ತಿ ಇತ್ತು. ಒಂದು ಕೋಳಿ ಫಾರಮ್ ಮಾಡೋಣ, ನಾಟಿ ಕೋಳಿ ಫಾರಮ್ ಮಾಡೋಣ, ಇದರಲ್ಲಿ ಏನಾರು ಒಂದು ಬದುಕು ಕಟ್ಕೋಬೋದು, ಇದರಲ್ಲೇ ಒಂದು ಜೀವನ ಮಾಡ್ಬೋದು, ವ್ಯಾಪಾರದ್ದೇನು ತೊಂದರೆ ಇಲ್ಲ, ಮಾರ್ಕೆಟಿಂಗ್ ಪ್ರಾಬ್ಲಮ್ ಇಲ್ಲ. ಹಂಗಾಗಿ ಮಾಡ್ಬೇಕನ್ನೋ ಆಸಕ್ತಿ ಇತ್ತು. ಹಂಗಾಗಿ ನಾನು ಫಸ್ಟಿಗೆ ಶುರು ಮಾಡಿದ್ದೆ ಕೋಳಿ. ದನ ಇರಲಿಲ್ಲ, ಕುರಿ ಇರಲಿಲ್ಲ, ಕೋಳಿ ಸಾಕ್ಬೇಕು ಅನ್ನೋದು ಭಾರಿ ಇತ್ತು. ಯಾಕೆಂದರೆ ನಾನು ಊರೊಳಗೆ ನಮ್ಮ ತಾಯಿ 1-2 ಕೋಳಿಲಿ 100 ಕೋಳಿ ಮಾಡಿತ್ತು. ಅವತ್ತಿನ ಟೈಮಲ್ಲಿ ಕಮ್ಮಿ ಇತ್ತು ರೇಟು. ಒಂದು 500 ರೂಪಾಯಿ 600 ರೂಪಾಯಿ ಸಂತೆ ತಗೊಂಡೋದ್ರು, 4 ಕೋಳಿ ತಗೊಂಡೋದ್ರು 2-2 ಸಾವಿರ 1-1 ಸಾವಿರ ದುಡ್ಡು ತಗೊಂಬರ್ತಾಯಿದ್ದು. ಅಲ್ಲೆಲ್ಲ ನನಗೆ ತೊಂದರೆ ಕೊಟ್ಟರು. ಸಂಬಂಧಿಕರ, ಅಕ್ಕಪಕ್ಕ ಜನ, ರೈತರು ಹಿಂಗೆಲ್ಲ ಗೋಳಾಡಿಸಿದ್ರು. ನಾನು ನನ್ನ ಭೂಮಿಲಿ ಮಾಡೋಣ, ಒಂದು ದೊಡ್ಡ ಫಾರಮ್ ಥರ ಮಾಡೋಣ ಅಂತ ನನಗೆ ಖುಷಿ ಇತ್ತು. ಆ ಖುಷಿಯಿಂದ ನಾನು ಇಷ್ಟು ಮಟ್ಟಿಗೆ ಮಾಡಿದೆ ಸರ್. ಕೋಳಿ ಸಾಕ್ಬೇಕು ಅನ್ನೋ ಒಟ್ಟಿಗೆ ನನಗೆ ಮನಸ್ಸಲ್ಲಿತ್ತು ಕೋಳಿ ಸಾಕೋಣ.
ನಾವು ಅದ್ರಲ್ಲಿ ಶ್ರೀಮಂತರಾಗೋದು ಬೇಡ, ದೊಡ್ಡ ಉದ್ಯಮಿ ಆಗೋದು ಬೇಡ. ಈ ಬದುಕು ನಾವು ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೋದು, ಜೀವನ ಮಾಡ್ಬೋದು. ಕಷ್ಟ ಸುಖಕ್ಕೆ ಟೈಮಿಗೆ ಕರೆಕ್ಟಾಗಿ ದುಡ್ಡು ಸಿಗುತ್ತೆ. ಬೇರೆ ಮನೆ ಕೂಲಿಗೆ ಹೋಗೋದಕ್ಕಿಂತ ನಮ್ಮನೆ ಬದುಕು ನಾವು ಮಾಡ್ಕೊಂಡು ಹೋದ್ರೆ ಎಲ್ಲ ಒಂಥ ಸಮಾಧಾನ ಇರುತ್ತೆ ಅಂತ ನಾವು ಎಲ್ಲ ಬೇಕಾದಷ್ಟು ಕೆಲಸ ಮಾಡಿದ್ವಿ. ಹೊರಗಡೆ ಎಲ್ಲ ಕೆಲಸ ಮಾಡಿದ್ದೀವಿ, ಗಾರೆ ಕೆಲಸ ಮಾಡಿದ್ದೀವಿ, ಕರೆದರಿಗೆಲ್ಲ ಕೆಲ್ಸಕ್ಕೆ ಹೋಗಿದ್ದೀವಿ. ಈ ನಮ್ಮದೇ ಆದಂಥ ಒಂದು ಬದುಕು ಕಟ್ಕೊಳ್ಳೋಣ ಅಂತ ಮಾಡಿದೆ ಸರ್. ನನಗೆ ನಾಟಿ ಕೋಳಿ ಸಾಕ್ಬೇಕು ಅಂತ ತುಂಬಾ ಖುಷಿ ಇತ್ತು, ಮಾಡಿದೆ ಸರ್. ಎಷ್ಟು ಕೋಳಿಯಿಂದ ಶುರು ಮಾಡಿದ್ರಿ ಸಾಕಾಣಿಕೆ? ನಮ್ಮ ತಾಯಿ 2 ಕೋಳಿ ತಂದಿದ್ದೆ, 2 ಕೋಳಿನ ಶುರು ಮಾಡಿತ್ತು. ಅಲ್ಲಿ 40-45 ಹಿಂಗೆಲ್ಲ ಆಯಿತು. ಅದರಲ್ಲಿ ಸತ್ತವು ಕೆಟ್ಟವು ಎಲ್ಲ ಹೋಯ್ತು. ಇಲ್ಲೆಲ್ಲ ನಾನು ಇಲ್ಲಿಗೆ ಬಂದಾಗ ನನ್ನ ಮನೇಲಿ ಅಲ್ಲಿ ಊರೊಳಗಿದ್ದ ಮನೇಲಿ ಒಂದು 45 ಇದ್ದು, ಆ 45 ಕೋಳಿ ತಗೊಬಂದು ಇಲ್ಲಿ ಬಿಟ್ಟಿದ್ದೆ ಸರ್. ಅದರಿಂದ ನನಗೆ ಅವಾಗ ಅದೇ ಉದ್ಯಮಿ, ಅದೇ ಕೆಲಸ. ನನ್ನ ಕೋಳಿ ಮರಿ ಮಾಡಿಸ್ಬೇಕು, ಕಾವಿ ಕೂರಿಸ್ಬೇಕು, ಮರಿ ಮಾಡಿಸ್ಬೇಕು, ಜಾಸ್ತಿ ಮಾಡಿಸ್ಬೇಕು ಅನ್ನೋದು ನನ್ನ ತಲೆಯಲ್ಲಿ ಒಂದೇ ಇದ್ದಿದ್ದು. ಕೋಳಿ ಜಾಸ್ತಿ ಮಾಡಬೇಕು. ದೊಡ್ಡ ಸೆಟ್ ಕಟ್ಟಿದ್ದೀನಿ, ಪೂರ್ತಿ ಜಮೀನೇ ಮಾಡ್ಕೊಂಡಿದ್ದೀನಿ, ಕೋಳಿಗೆ ಅಂತೆಲ್ಲ ಮಾಡ್ಕೊಂಡಿದ್ದೀನಿ. ಹಂಗಾಗಿ ಅದೇ ಕೆಲಸ ಮಾಡ್ಕೊಂಡು ಹೋದೆ ನಾನು, ಬೇರೆ ಏನೂ ಇಲ್ಲ. ನಾನು ಫ್ರೀ ಇದ್ದಾಗ ಹೊರ್ಗಡೆನೂ ಕೆಲಸ ಮಾಡ್ಕೊಂಡ್ಬಂದೆ. ಮನೇಲಿ ಕೆಲಸ ಮಾಡೋದು. ಈಗಂತೂ ದನ ಕರುಗಳು ಜಾಸ್ತಿ ಆದವು, ಕೋಳಿ ದನ ಆಡು ಕುರಿ ಎಲ್ಲ ಜಾಸ್ತಿ ಆದವು. ಈಗ ಹೊರಗಡೆ ಹೋಗ್ತಾ ಇಲ್ಲ ಕೆಲಸಕ್ಕೆ. ಕೋಳಿ ಇದ್ದಾಗ ನಾನು ಹೊರಗಡೆ ಕೆಲಸ ಮಾಡ್ಕೊತ ಇದ್ದೆ. ನಮ್ಮನೆಯವರೆಲ್ಲ ಕೋಳಿ ನೀರು ಮೇವು ಎಲ್ಲ ಇಡೋರು ಎಲ್ಲ ನೋಡ್ಕೊಂಡು ಬಂದು ನನಗೂ ಮಾರ್ಕೆಟ್ ಒಳ್ಳೆ ಚೆನ್ನಾಗಿ ಸಿಕ್ತು. ಮರಿ ಸೇಲ್ ಮಾಡ್ತಾಯಿದ್ದೆ, ಮೊಟ್ಟೆ ಸೇಲ್ ಮಾಡ್ತಾಯಿದ್ದೆ, ಎಲ್ಲದೂ ಮಾಡ್ಕೊಂಬರೋದ್ರಿಂದ ನನಗೆ ಕೋಳಿ ಬಿಟ್ಟರೆ ಬೇರೆ ಉದ್ಯಮಿ ಇದೆಲ್ಲ ಈಗ ದನ ಕರು ಎಲ್ಲ ಆಮೇಲೆ ಮಾಡ್ಕೊಂಡಿದ್ದು. ಇರಲಿ ಇದೊಂದು ಸಮಗ್ರ ಕೃಷಿ ಥರ ಇರಲಿ, ಎಲ್ಲದೂ ಇರಬೇಕು ಇದ್ರೊಳಗೆ ಅನ್ನೋ ಉದ್ದೇಶ ನನಗೆ ದನ ಕರ ಕುರಿ ಕೋಳಿ ಅಂತ ಎಲ್ಲ ಮಾಡ್ಕೊಂಡಿದ್ದು ಸಹ. ಈಗ ಫಸ್ಟ್ ಶುರು ಮಾಡಿದ್ದೆ ಕೋಳಿಯಿಂದ. ಇಷ್ಟೆಲ್ಲ ಬಂಡವಾಳ ಹಾಕಿದ್ದು ಕೋಳಿಗೋಸ್ಕರನೇ. ಅದ್ರೊಳಗೆ ಇದೆಲ್ಲ ಬಂತು, ದನ ಕರ ಬಂತು, ಆಡು ಕುರಿ ಬಂತು, ಎಲ್ಲದು ಮಾಡ್ಕೊಂಡು ಜೀವನ ಮಾಡ್ಕೊಂಡು ಬಂದು ಸರ್. ಕೋಳಿ ಬೇಗ ಅಭಿವೃದ್ಧಿ ಆಗಬೇಕು, ಒಳ್ಳೆ ತೂಕ ಬರಬೇಕು ಅಂತ ಅಂದರೆ ಹೆಂಗೆ ಸಾಕಾಣಿಕೆ ಮಾಡಬೇಕು? ಅದು 3-4 ತಿಂಗಳು ಬರುತ್ತೆ ಸರ್. ಅದು ಬೈಲರ್ ಕೋಳಿ ಎಲ್ಲ ಇಲ್ಲ, ಫಾರಮ್ ಕೋಳಿ ಎಲ್ಲ 45 ದಿವಸ 50 ದಿವಸಕ್ಕೆ 60 ದಿವಸಕ್ಕೆ ಬರೋಕ್ಕೆ. ಇದು ನಾಟಿ ಕೋಳಿ ಅಂತಂದಮೇಲೆ ಅದಕ್ಕೆ ಒಂದು 3 ತಿಂಗಳು 3.5 ತಿಂಗಳು ಬೇಕೇ ಬೇಕು. ಫುಡ್ ಇಂಪಾರ್ಟೆಂಟು. ಒಳ್ಳೆ ಫುಡ್ಡು, ಒಳ್ಳೆ ನೀರು, ಒಳ್ಳೆ ಮೆಡಿಸಿನ್ ಎಲ್ಲ ಕೊಟ್ಕೊಂಬಂದರೆ ಕೋಳಿ ಚೆನ್ನಾಗಿ ಆರೋಗ್ಯವಾಗಿರ್ತವೆ, ತೂಕನೂ ಬರುತ್ತೆ, ಕ್ವಾಲಿಟಿನೂ ಚೆನ್ನಾಗಿರ್ತವೆ, ಇಂಪ್ರೂವ್ಮೆಂಟ್ ಆಗುತ್ತೆ ಸರ್. ಅಷ್ಟು ಬಿಟ್ಟರೆ ಊರೊಳಗೆ ಸಾಕೋದಕ್ಕೂ ನಾವು ಇಲ್ಲಿ ಸಾಕೋದಕ್ಕೂ ತುಂಬಾ ವ್ಯತ್ಯಾಸ ಐತೆ. ಹಾಗಾಗಿ ನಾವು ಫುಡ್ಡಿನ ಮೇಂಟೈನ್ ಮಾಡ್ತೀವಿ. ಜೋಳ, ಅಕ್ಕಿ, ರಾಗಿ, ಗೋಧಿ, ಆಮೇಲೆ ಫೀಡ್ಸು ಇದೆಲ್ಲ ತಗೊಬಂದು ಮಿಶ್ರಣ ಮಾಡಿ ಎಲ್ಲದಕ್ಕೂ ಒಂದು ಹಾಕೋದ್ರಿಂದ ಕೋಳಿ ಬೇಗನೆ ನಮ್ಮ ಹತ್ರ ತೂಕ ಬರುತ್ತೆ ಸರ್. ಕೋಳಿಗಳಿಗೆ ಏನೇನು ನಿಗಾ ಮಾಡ್ತೀರಾ ಭಾರತೀಯವ್ರೆ? ಅದೇ ಸರ್, ನಿಗಾ ಅಂದರೆ ನಾವು ಬೆಳಗ್ಗೆ ಎದ್ದು ನಮ್ಮನೆಯವರನ್ನೆಲ್ಲ ಕಸ ಎಲ್ಲ ಇದು ಮಾಡ್ತಾರೆ ಸರ್. ಅವ್ರು ಇಲ್ದವ್ರು ನಾನೇ ಮಾಡ್ತೀನಿ. ನಾವು ಬೆಳಗ್ಗೆ ಎದ್ದು ಫುಡ್ ಹಾಕ್ತೀವಿ, ಫೀಲ್ಡು ಜೋಳದ ಫೀಲ್ಡ್ ಹೊಡೆಸ್ಕೊಂಬರ್ತೀವಿ, ಅದನ್ನ ಹಾಕ್ತೀವಿ, ಮತ್ತೆ ನೀರು ಇಡ್ತೀವಿ. ಫೀಡ್ಸ್ ನೀವೇ ಮಾಡ್ತೀರಾ, ಖರೀದಿ ಮಾಡ್ತೀರಾ? ಇಲ್ಲ ಸರ್, ಜೋಳ ಖರೀದಿ ಮಾಡ್ಕೊಂಡು ಅದನ್ನ ಮಿಲ್ ಹಾಕ್ಸ್ಕೊಂಬರ್ತೀವಿ ಸರ್. ಬರೀ ಜೋಳ ಮಾತ್ರನಾ? ಹ್ಞೂ ಸರ್, ಬರೀ ಜೋಳ. ಒಳಗಡೆ ಮರಿಯಿಂದಲೇ ಅವನ್ನ ತಯಾರಿ ಮಾಡ್ತೀವಿ ಸರ್. ನಾವು ಮರಿ ಇಳಿಸ್ತೀವಲ್ಲ, ಅವಾಗ ಅವಕ್ಕೆ ಒಳ್ಳೆ ಲೈಫ್ ಟೈಮ್ ಫೀಲ್ಡ್ ಹಾಕ್ತೀವಿ, ಮತ್ತೊಳ್ಳೆ ಟಾನಿಕು ಅಥವಾ ನೀರು ನೀಟಾಗಿ ಅವನ್ನ ಒಳಗಡೆನೆ ರೆಡಿ ಮಾಡ್ಕೊಂಡು ಆಚೆಗೆ ಬಂದರೆ ನಮಗೆ ಬೇಗ ಇಂಪ್ರೂವ್ ಆಗ್ತವೆ ಸರ್. ಆಚೆಯಲ್ಲಿ ಬರೀ ಜೋಳ ಮತ್ತು ದುಂಡು ಜೋಳ ಇರ್ತಾವಲ್ಲ, ಉಂಡೆ ಜೋಳ ಮತ್ತು ಗುಂಡ್ಲು ಪುರಿ ಹಾಕ್ತೀವಿ ಸರ್. ನೀರು ಫ್ರೆಶ್ ಆಗಿ ಡೈಲಿ ನೀರಿಡ್ತೀವಿ ಸರ್. ಚೆನ್ನಾಗಿ ಇದು ಮಾಡ್ತೀವಿ. ರಾಗಿ ಮತ್ತು ಅಕ್ಕಿ ನುಚ್ಚು ಮನೇಲಿ ಇರ್ತಲ್ಲ, ಜಲ್ಸಿರೋದೆಲ್ಲ ವೇಸ್ಟೇಜು, ಮತ್ತು ಅನ್ನಗಿನ ಏನಾರ ಉಳಿದ್ರೆ ಒಂದು ಸ್ವಲ್ಪ ಆ ಥರ ಎಲ್ಲ ಹಾಕ್ಕೊಂಡು ಮೇವೆಲ್ಲ ಮೇಂಟೈನ್ ಮಾಡ್ತೀವಿ ಸರ್. ಈಗ ಮೆಡಿಸಿನ್ ಎಲ್ಲ ಕೊಡ್ತೀವಿ ಅಂತ ಅಂದ್ರಲ್ಲ, ಏನೇನು ಮೆಡಿಸಿನ್ ಕೊಡ್ತೀರಿ ಮತ್ತು ಎಷ್ಟು ದಿವಸಕ್ಕೆ ಒಂದ್ಸರಿ ಕೊಡ್ತೀರಿ? ಸರ್, ಮೆಡಿಷನ್ ಅಂದರೆ ಏನಿಲ್ಲ, ಟಾನಿಕ್ ಬರುತ್ತೆ ಅಷ್ಟೇ. ಅದಕ್ಕೆ ಆದಂಥ ಈಗ ಕೋಳಿ ಅಂದರೆ ಕೇಳಿದರೆ, ಈಗ ನಾವು ಕಡೂರಿಗೆ ಹೋಗ್ತಾರೆ ನಮ್ಮ ಮನೆಯವರು ಸರ್. ಈಗ ಚಿಕ್ಕದ ಮರಿ ಅಥವಾ ದೊಡ್ಡ ಕೋಳಿ ಇಂಪ್ರೂವ್ಮೆಂಟ್ ಆಗಬೇಕು ಅಂದರೆ ಅದು ಟಾನಿಕ್ ಕೊಡ್ತಾರೆ. ಅದನ್ನು ಅಂದರೆ ನಾವು ಡೈಲಿ ಹಾಕಲ್ಲ ಸರ್. ನಾವು ಒಂದು 15 ದಿವಸಕ್ಕೆ ಈ ಥರ ಹಿಂಗೆ ಕಾಯಿಲೆ ಏನಾರ ಬರೋ ಥರ ಮುಂದಾಲೋಚನೆಗೆ ಹಾಕ್ತೀವಿ ಅಷ್ಟೇ. ಬಂದಮೇಲೆ ಗೋಳಾಡೋಕ್ಕಿಂತ ಬರೋ ಥರ ತಡೆಗಟ್ಕೊಂಡು ಅದೊಂದು ಮುಂಚೆನೇ ಒಂದು 15 ದಿವಸಕ್ಕೆ ಒಂದ್ಸಲ ಈ ಥರ ಅಷ್ಟೇ ಸರ್. ಏನು ಜಾಸ್ತಿ ಏನು ಹಾಕಲ್ಲ. ಆಮೇಲೆ ಹಿಂಗೆ ಮನೇಲಿ ಏನಾರು ಹಿಂಗೆ ಬೆಲ್ಲದ ನೀರು ಆ ಥರ ಏನಾರ ಮನೆಯಲ್ಲೇ ಒಂಚೂರು ಮೆಡಿಷನ್ ಮಾಡ್ಕೊಂತಿರ್ತೀವಿ ಸರ್ ಅವಾಗವಾಗ ಅಷ್ಟೇ. ಈಗ ಅದೇನು ಲಸಿಕೆ ಅಂತ ಹೇಳಿ ಟಾನಿಕ್ ಕೊಡೋದ ಹೆಂಗೆ ಗೌಡ್ರೆ? ಮತ್ತೆ ಏನಕ್ಕೆ ಕೊಡ್ತೀರಾ ಅದನ್ನ? ವ್ಯಾಕ್ಸಿನ್ ಅಂತ ಬರುತ್ತೆ ಸರ್. ಅದು ವ್ಯಾಕ್ಸಿನು, ಲಸಿಕೆ, ಆಂಟಿಬಯೋಟಿಕ್ ಇಂಜೆಕ್ಷನ್ ಅಂತೆಲ್ಲ ಬರುತ್ತೆ. ಮೆಡಿಸಿನ್ ಅದೇ ನೀರಲ್ಲೇ ಕೊಡ್ಬೋದು. ಕೊಕ್ಕರೆ ಕಾಯಿಲೆ ಅಂತ ಬರುತ್ತೆ, ಆಮೇಲೆ ಸಿಡುಬು ಅಂತ ಬರುತ್ತೆ, ಜ್ವರ ಅಂತ ಬರುತ್ತೆ. ಆ ತಡೆಗಟ್ಟೋಕ್ಕೋಸ್ಕರ 1 ರೌಂಡು 2 ರೌಂಡು ಅದು ಕೊಡಲೇಬೇಕು. ಊರೊಳಗೆ ಸಾಕೋದಕ್ಕೆ ಅವರು ಒಂದು 10-15 ಮರಿ ಮಾಡಿಸ್ಕೊಂತಾರೆ. ಅದ್ರಲ್ಲಿ ಲಾಸ್ಟ್ ಉಳಿಯೋದು 2-3 ಅಷ್ಟೇ ಅವ್ರ ಹತ್ರ ಉಳಿಯೋದು. ಈಗ ನಮ್ಮ ಹತ್ರ ಎಲ್ಲದನ್ನೂ ಉಳಿಸ್ಕೋಬೇಕು ನಾವು. ನಾವೊಂದು ಫಾರಮ್ ಮಾಡಿದ್ದೀವಿ ಅಂತಂದರೆ
10 ಮರಿ ಸಾಕಿದ್ವಿ, 10 ಮರಿ ಬೆಳೆದಿದ್ದಾವೆ ಅಂದರೆ 10 ಮರಿನೂ ನಮಗೆ ಬೇಕು, 10 ಮರಿನೂ ನಾವು ಸಾಕ್ಬೇಕು, ಉಳಿಸ್ಕೋಬೇಕು. ಹಂಗಾಗಿ ಒಂದು ಮೆಡಿಸಿನ್ ಅಂತ ಹಾಕ್ತೀವಿ, ವ್ಯಾಕ್ಸಿನು, ಲಸಿಕೆ, ಆಂಟಿಬಯೋಟಿಕ್ ಇಂಜೆಕ್ಷನ್ ಹಂಗೆಲ್ಲ ಕೊಟ್ಕೊಂಬರ್ತೀವಿ ಸರ್. ಅಷ್ಟೇ, ಅದು 15 ದಿವಸಕ್ಕೆ 20 ದಿವಸಕ್ಕೆ ಹಿಂಗೆಲ್ಲ ಕೊಡ್ತೀವಿ. ಮೆಡಿಸಿನ್ ಜಾಸ್ತಿ ಕೊಡಲ್ಲ. ಆರೋಗ್ಯವಾಗಿರ್ತವೆ, ಏನು ತೊಂದರೆ ಇಲ್ಲ. ನಮಗೆ ಯಾವಾಗ ಹಂಗೆ ಅನಿಸ್ತೈತೆ ನಮ್ಮ ಮನಸ್ಸಿಗೆ ಒಂದು ಏನೋ ಭೇದಿ ಆಯಿತು, ಯಾಕೆ ಮಂಕಾಗಿದೆ, ರೆಕ್ಕೆ ಇಳೆ ಬಿಟ್ಟೈತೆ, ಏನೋ ಪ್ರಾಬ್ಲಮ್ ಆಗ್ತೈತೆ ಕೋಳಿ ಶೆಡ್ಡಲ್ಲಿ ಅಂದಾಗ ಒಂದ್ಸಲ ಹೋಗಿ ಮೆಡಿಸಿನ್ ಎಲ್ಲ ತಂದಿಟ್ಕೊಂಡು ವ್ಯಾಕ್ಸಿನ್ ಎಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೊಬಿಡ್ತೀವಿ ಸರ್. ಈಗ ಎಷ್ಟು ಕೋಳಿ ಇದಾವೆ ನಿಮ್ಮ ಹತ್ರ? ನಮ್ಮ ಹತ್ರ ಈಗ ಸ್ವಲ್ಪ ಕಮ್ಮಿ ಇದೆ ಸರ್. ಈಗ ಮೊಟ್ಟೆ ಸೇಲ್ ಮಾಡಿದ್ವಿ, ಬೇಸಿಗೆ ಟೈಮಲ್ಲಿ ಒಂದು ಸ್ವಲ್ಪ ಕಮ್ಮಿನೇ ಮರಿ ಮಾಡ್ತವೆ, ಸುಮ್ಮನೆ ಮೊಟ್ಟೆ ವೇಸ್ಟ್ ಮಾಡ್ತವೆ. ಹಾಗಾಗಿ 150-200 ಇರ್ಬೋದು ಸರ್ ಅಷ್ಟೇ. ಈಗ ಎಲ್ಲ ಕಾವಿ ಕೂರಿಸಿದ್ವಿ ಮರಿನ, ಮುಂಗಾರು ಗುಡ್ಗ ಆಗೈತೆ, ನೋಡ್ಬೇಕು ಏನಾಗುತ್ತೆ ಅಂತ. ನೆಕ್ಸ್ಟ್ ಮರಿ ಮಾಡೋದು. ಇನ್ನು ಮಳೆಗಾಲ ಶುರು ಆಯಿತು, ಇನ್ನು ಕಾವಿ ಕೂರಿಸ್ತೀವಿ, ಮೊಟ್ಟೆ ಸೇಲ್ ಮಾಡಲ್ಲ, ಮರಿ ಮಾಡಿಸಿ ಕೋಳಿ ಜಾಸ್ತಿ ಮಾಡ್ಕೊಂತೀವಿ ಸರ್. ಈಗ ಮುಂಗಾರಲ್ಲಿ ಗುಡುಗಾದ್ರೆ ಮರಿ ಮಾಡೋದಿಲ್ವಾ ಅವು? ಪ್ರಕೃತಿ ನೇಮ ಸರ್. ಒಂದು ನಮ್ಮ ತಾಯಿ ಹೇಳೋದು ನಂಗೆ ಗೊತ್ತಿಲ್ಲ. ನಮ್ಮ ತಾಯಿ ಹೇಳೋದು ಗುಡುಗ ಐತೆ, ಹುಣಸೆ ಮರ ಹೂ ಆಗ್ತಿದ್ದಾವೆ, ಮರಿ ಮಾಡಲ್ಲ, ಹಂಗೆ ಹಿಂಗೆ ಸುಮ್ಮನೆ ಏನಕ್ಕೆ ಮೊಟ್ಟೆ ವೇಸ್ಟ್ ಮಾಡ್ತೀರಾ, ಯಾರಿಗಾರ ಬಂದರಿ ಕೊಡ್ರಿ, ಮಾರ್ರಿ ಅಂತ ಹೇಳೋರು. ಅಷ್ಟು ಬಿಟ್ಟರೆ ನಾವು ನಮ್ಮ ತಾಯಿ ಏನು ಹೇಳ್ತು ಅದರ ಲೆಕ್ಕಾಚಾರಕ್ಕೆ ನಾವು ಮಾಡ್ಕೊಬಂದು ಅದೇ ಥರ ನಮಗೂ ನಾವೇನು ಹೇಳ್ಕೊಟ್ಟಿತ್ತು ಅದೇ ಥರ ನಾವು ಮಾಡ್ಕೊಂಡು ಹೋಗ್ತಾಯಿದ್ವಿ. ನಮಗೊಂದು ಅನುಭವ, ಸಣ್ಣ ಚಿಕ್ಕ ಪುಟ್ಟದ ಅನುಭವ, ಅದ್ರ ಲೆಕ್ಕಾಚಾರಕ್ಕೆ ನಾವು ಮಾಡ್ಕೊಂಡು ಹೋಗ್ತೀವಿ. ನಮ್ಗೆ ಅದು ಸರಿ ಆಗುತ್ತೆ ಸರ್ ಅಷ್ಟೇ. ಕೆಂಚೇಗೌಡ್ರೆ, ಕೋಳಿ ಮಾರಾಟ ಹೆಂಗೆ ಮಾಡ್ತೀರಿ ಸರ್? ಮಾರಾಟ ನಾವು ಮನೆ ಹತ್ರನೇ ಮಾಡ್ತೀವಿ, ಹೊರಗಡೆ ಎಲ್ಲೂ ಹೋಗಲ್ಲ, ಮಾರ್ಕೆಟಲ್ಲೂ ಹೋಗಲ್ಲ, ಮನೆ ಹತ್ರನೇ ಮಾಡ್ತೀವಿ. ಮನೆಯಲ್ಲಿ ಬಂದರು ತಗೊಳ್ತಾರೆ, ಮರಿ ತಗೊಳ್ತಾರೆ, 100 ಮರಿ ತಗೊಳ್ತಾರೆ, 50 ಮರಿ ತಗೊಳ್ತಾರೆ, 20 ಮರಿ ತಗೊಳ್ತಾರೆ, ಎಷ್ಟು ಬೇಕಷ್ಟು ತಗೊಳ್ತಾರೆ. ಕೋಳಿಗಳು ಇಲ್ಲೇ ಸೇಲಾಗಿ ಹೋಗ್ತವೆ. ಯಾಕಂದರೆ 3 ತಿಂಗಳು 4 ತಿಂಗಳು ಟೈಮ್ ಇರುತ್ತೆ. ಯಾರು ಬಂದಾಗ ಅಷ್ಟರೊಳಗೆ ಯಾರು 4 ಕೋಳಿ, 2 ಕೋಳಿ, 3 ಕೋಳಿ ಅಂದ್ಕೊಂಡು ಇಲ್ಲೇ ಸೇಲ್ ಮಾಡ್ತೀವಿ. ಹಂಗಾಗಿ ನಾವು ಹೊರಗಡೆ ಹೋಗೋ ಅಂಥ ಅವಶ್ಯಕತೆ ನಮಗಿಲ್ಲ. ಬೈಸಾನ್ಸ್ ಆ ಥರ ಏನಾರು ಜಾಸ್ತಿ ಆಯಿತು ಅಂತಂದರೆ ನಾವು ಫೋನ್ ಮಾಡಿದರೆ ನಮ್ಮ ಹತ್ರ ಬಂದು ತುಂಬಿಸ್ಕೊಂಡು ಹೋಗ್ತಾರೆ, ತೂಕದ ಲೆಕ್ಕ ತುಂಬಿಸ್ಕೊಂಡು ಹೋಗ್ತಾರೆ. ಅವತ್ತಿಂದ ಏನು ಮಾರ್ಕೆಟ್ ಐತೆ ಆ ರೈಟಲ್ಲಿ ತುಂಬಿಸ್ಕೊಂಡು ಹೋಗ್ತಾರೆ. ಹಾಗಾಗಿ ಸಂತೆ ಮಾರ್ಕೆಟಿಗೆ ಹೋಗಲ್ಲ ಸರ್ ಅಷ್ಟೇ. ಕೋಳಿ ಸಾಕಾಣಿಕೆ ಮಾಡೋಕ್ಕೆ ನೀವೇ ಒಂದು ಶೆಡ್ ಮಾಡ್ಕೊಂಡಿದ್ದೀರಿ, ಹೆಂಗೆ ಮಾಡ್ಕೊಂಡಿದ್ದೀರಿ ಮತ್ತು ಎಷ್ಟು ವಿಸ್ತೀರ್ಣ ಇದೆ, ಎಷ್ಟು ಕೋಳಿ ಇದರಲ್ಲಿ ಸಾಕ್ಬೋದು ಹೇಳಿ ಸರ್? ಇದು 40 ಅಡಿ ಉದ್ದ ಇದೆ ಸೆಡ್ಡು, 20 ಅಡಿ ಆಗಲ್ಲ, ಒಳ 19 ಅಡಿ, 1 ಅಡಿ ಸೂರು ಐತೆ. ಅದು ಅವತ್ತಿನ ದಿನ ಐಡಿಯಾ ಸಿಗಲಿಲ್ಲ, 18 ಅಡಿ ತಾಪಕತ್ತು, 19 ಅಡಿ ಇದೆ. ಅದರಲ್ಲಿ 3 ಪಾರ್ಟಿಷನ್ ಮಾಡಿದ್ದೀವಿ. ಒಂದು ಕಾವಿ ಕೂರ್ಸೋಕ್ಕೆ, ಒಂದು ಕೋಳಿ ಕೂರಕ್ಕೆ, ಒಂದು ಮೊಟ್ಟೆ ಹಾಕಕ್ಕೆ, ಈ ಥರ ಎಲ್ಲ ಮಾಡ್ಕೊಂಡಿದ್ದೀವಿ. ಹಂಗಾಗಿ ನಮಗೆ ಕೋಳಿದೇನು ತೊಂದರೆ ಇಲ್ಲ, ಯಾವುದು ರಿಸ್ಕ್ ಏನು ಜಾಸ್ತಿ ಇಲ್ಲ ನಮಗೆ. ಯಾಕೆಂದರೆ ಅದ್ರ ಪ್ರಕಾರ ಅವು ಮಾಡ್ಕೊಂಡು ಹೋಗ್ತೇವೆ, ನಮಗೇನು ಜಾಸ್ತಿ ಏನು ಟೆನ್ಷನ್ ಇಲ್ಲ ನಮಗೆ. ಕಾವಿ ಕೂರ್ತವೆ, ಮೊಟ್ಟೆ ಹಾಕಕ್ಕೆ ಬಂದವು ಮೊಟ್ಟೆ ಹಾಕ್ತವೆ, ಎಕ್ಸೆಸ್ ಇರ್ತವೆ, ಅದರಲ್ಲಿ ಏನು ಡಿಸ್ಟರ್ಬ್ ಏನು ಆಗಲ್ಲ ಅವಕ್ಕೆ. ಹಾಗಾಗಿ ಆ ಥರ ಮಾಡ್ಕೊಂಡಿದ್ದೀವಿ ಸರ್. ನಮಗೇನು ಅದ್ರದ್ದು ತಲೆನೋವಿಲ್ಲ ಸರ್, ನಮಗೆ ತೊಂದರೆ ಏನಿಲ್ಲ. ಕೋಳಿಗೆ ಎಷ್ಟು ಸರಿ ಮೇವು ಹಾಕ್ತೀರಾ ಬರ್ತಿ ಸರ್? ಒಂದೇ ಸರಿ ಸರ್ ಹಾಕೋದು. ನಾವು ಬೆಳಗ್ಗೆ ಒಂದ್ಸಲ ಫೀಲ್ಡ್ ಹಾಕ್ಬಿಡ್ತೀವಿ ಜೋಳದ್ದು, ಮತ್ತೆ ಹಿಂಗೆ ಮಧ್ಯ ಅಂದಮೇಲೆ ಜೋಳ ಗಿಳ ತಿಂದ ಇದ್ರೆ ಹಾಕ್ತೀವಿ, ಅಥವಾ ಕಿನುಚಿ ಈ ಥರ ಹಾಕ್ತೀವಿ ಸರ್. ಮತ್ತೆ ಏನಾರ ಖಾಲಿ ಆಯಿದ್ರೆ ಮಾತ್ರ ಹಾಕೋದು ಸರ್. ಇದು ಬೇರೆ ಕೋಳಿ ಥರ ಏನು ಕಂಟಿನ್ಯೂಸ್ ಆಗಿ ತಿಂತಿರಲ್ಲ ಸರ್ ಮೇವು. ಒಂದ್ಸಲ ಅದಕ್ಕೆ ಬೇಕಾದಾಗ ತಿಂದು ಮತ್ತೆ ಅಲ್ಲಿ ಇಲ್ಲಿ ಮಣ್ಣಿನಲ್ಲಿ ಕೆರ್ಕೊಂಡು ಹುಳ ಉಪ್ಪಟೆ, ಮತ್ತು ಇಲ್ಲಿ ನಮ್ಮ ದಾಡಿನ ಸೆಡ್ಡಿನ ಗೊಬ್ಬರ ಇದೆ, ಗೊಬ್ಬರದೊಳಗೆಲ್ಲ ಹುಳ ಉಪ್ಪಟೆ ಎಲ್ಲ ಇರುತ್ತಲ್ಲ ಸರ್, ಅದ್ರದ್ದೆಲ್ಲ ಮೇವು ಸೈಲೇಜಿಂದೆಲ್ಲ ಕೆಳಗೆ ಬೀಳುತ್ತೆ, ಅದನ್ನೆಲ್ಲ ಹಾಯ್ಕೊಂಡು ತಿನ್ಕೊಳುತ್ತೆ ಸರ್. ಅದೇನು ಆಗ್ಲಲ್ಲ ಫಾರಮು ಬಾಯ್ಲರ್ ಥರ ಏನು ಮೇವನೇ ತಿನ್ನಬೇಕು ಅಂತೇನಿಲ್ಲ ಸರ್. ಒಂದಿಷ್ಟು ಮೇವು ಇಲ್ದವರು ಅವ್ನು ಇಡ್ಬೋದು ಸರ್, ಆ ಥರ ಇದೆ ಸರ್. ಆ ಥರ ಏನು ತೊಂದರೆ ಇಲ್ಲ, ಒಂದೇ ಸಲ ಹಾಕೋದು. ಮತ್ತೇನಾರು ಅಲ್ಲಿ ಖಾಲಿ ಆದರೆ ಮಾತ್ರ ಕ್ರೇಟಲ್ಲಿ ನೋಡಿ ಗಮನಿಸ್ಕೊಂಡು ಹಾಕ್ತೀವಿ ಸರ್ ಅಷ್ಟೇ. ಕೋಳಿಯಿಂದ ಜಾಸ್ತಿ ದುಡ್ಡು ಸಿಗುತ್ತಾ ಮೊಟ್ಟೆಯಿಂದ ಜಾಸ್ತಿ ದುಡ್ಡು ಸಿಗುತ್ತೆ ಸರ್? ಮೊಟ್ಟೆಯಿಂದಲೂ ಸಿಗುತ್ತೆ, ಕೋಳಿಯಿಂದಲೂ ಸಿಗುತ್ತೆ. ಅಂದರೆ ಮೊಟ್ಟೆ ಮಾರಿದರೆ ನಮಗೆ ಇಲ್ಲಿ ಇಂಪ್ರೂವ್ಮೆಂಟ್ ಕಮ್ಮಿ ಆಗುತ್ತೆ, ಉತ್ಪಾದನೆ ಕಮ್ಮಿ ಆಗುತ್ತೆ. ಮರಿ ಮಾಡಿಸಿದ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ ಕೋಳಿ. ಈಗ ಜನವರಿಂದ ನಾವು ಮರಿನೇ ಮಾಡಿಸ್ಲಿಲ್ಲ ಸರ್, ಕಂಟಿನ್ಯೂಸ್ ಆಗಿ ಮೊಟ್ಟೆನೇ ಮಾರ್ಕೊಂಡು ಹೋದು. ಹಂಗಾಗಿ ನಮ್ಮ ಹತ್ರ ಉತ್ಪಾದನೆ ಕಮ್ಮಿ ಆಯಿತು. 2 ಮಾರಿದ್ರೂ ನಮಗೆ ಲಾಭ ಇದೆ ಸರ್, ತೊಂದರೆ ಏನಿಲ್ಲ. ಇವಾಗ 20 ರೂಪಾಯಿ ಮೊಟ್ಟೆ ಇರೋದ್ರಿಂದ 2 ಮಾರಿದ್ರೂ ಲಾಭ ಇದೆ ಸರ್. 2ರಾಗೂ ಚೆನ್ನಾಗಿ ಆದಾಯ ಆಗುತ್ತೆ ಸರ್. ಈ ಕೋಳಿ ಸಾಕಾಣಿಕೆ ಮಾಡ್ತಾ ಮಾಡ್ತಾ ಕುರಿ ಸಾಕಬೇಕು ಅಂತೇಳಿ ಯಾವಾಗ ಅನ್ನಿಸ್ತು, ಯಾಕೆ ಅನ್ನಿಸ್ತು ಕೆಂಚೇಗೌಡ್ರೆ? ಹಾಡು ಕೊಟ್ಟರು ನಮ್ಮ ಇವ್ರ ಅಪ್ಪಾಜಿಯರು, ಒಂದು ಹೆಣ್ಣಾಡು ಮರಿ ಕೊಟ್ಟರು, ಸಾಕೊಂಡು ಹಬ್ಬದಲ್ಲೆಲ್ಲ ಕುಯ್ಕೆ ಅಂತ. ಅದು ಒಳ್ಳೆ ಮರಿಯಾಗಿ ಬಂತು. ಅದು ನನ್ನ ಫ್ರೆಂಡರ ಮನೆಗೆ ಬಿಟ್ಟಿದ್ದೆ, ಅದು ಗಬ್ಬ ಆಗ್ಬಿಡ್ತು ಸರ್. ಅದು ಗಬ್ಬ ಆಯ್ತು, ಅವ್ರ ಜೊತೆಲೇ ಇತ್ತು, ಒಂದು ಮರಿ ಆಗ್ತದು. ಅದು ಒಂದು ಹೆಣ್ಣು ಮರಿ ಆಗ್ತು, 2 ಆಯಿತು. 2 ಆದಾಗ ಮತ್ತೆ ಅವರೊಂದು ಮರಿ ಕೊಟ್ಟರು, 3 ಮರಿ ಆಯಿತು. ಹಿಂಗೆ ಆಗ್ತಾ ಆಗ್ತಾ ಕುರಿಗಳು ಆಡುಗಳು ಸುಮ್ಮನೆ ನಮ್ಮ ಮನೆ ಮುಂದೆ ಮರದಡಿ
ಅಗಸೆ ಗಿಡ ಮರ, ಇದು ಇದ್ರ ಮರಗಳು ಇದಾವಲ್ಲ, ಚೆರಿ ಗಿಡದ ಮರ ಎಲ್ಲ ಕಟ್ಕೊಂಡು ಮೇವು ಆಗ್ತಾ ಕುರಿಗಳು ಆಡುಗಳು ಜಾಸ್ತಿ ಆಗ್ತಾ ಬಂದು, ಮತ್ತು ಒಂದು ವಾತ್ ಮರಿ ಆಗ್ತು. ಅದರಿಂದ ಹಿಂಗೆಲ್ಲ ಆಡುಗಳೆಲ್ಲ ಜಾಸ್ತಿ ಆಗ್ತಾ ಬಂದು ಹಂಗೆಲ್ಲ ಒಂಥವ ನೋಡು, ಆಡು ವರ್ಷಕ್ಕೆ 2 ತಳಿ ನೋಡು. ಹೋದ ವರ್ಷ 2 ಇದ್ದಿದ್ದು ಈಗೆಲ್ಲ 4 ಆದು, 4 ಇದ್ದಿದ್ದೆಲ್ಲ 8 ಆದು. ಹಿಂಗೆಲ್ಲ ಆಯ್ತು ಅಂದಾಗ ಆಡುಗಳು ಸಾಕಬೇಕು ಅಂತ ನನ್ನ ಮನಸ್ಸಿಗೆ ಬಂತು. ಈ ಅಟ್ಟಣಿಗೆ ಪದ್ಧತಿ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ನಾನು ತುಂಬ ಜಾಗದಲ್ಲಿ ನೋಡಿದ್ದೆ, ಹೊರಗಡೆ ದೊಡ್ಡ ಫಾರಮ್ಗಳನ್ನೆಲ್ಲ ನೋಡಿದ್ದೆ. ಒಳ್ಳೊಳ್ಳೆ ಶೆಡ್ ಮಾಡಿದ್ದಾರೆ, ಒಳ್ಳೆ ಹೈಟೆಕ್ ಫಾರಮ್ ಮಾಡಿದ್ದಾರೆ. ನಾವು ಮಾಡ್ಬೋದಲ್ವ, ನಾವು ಆಡು ಕುರಿ ಸಾಕ್ಬೋದು. ಅವಾಗ ನನ್ನ ಮನಸ್ಸಿಗೆ ಬಂತು, ನಾನು ಒಂದು ಮಾಡಬೇಕು ಅನ್ನೋದೊಂದು ಹಠ. ಆಡು ಕುರಿ ಇದ್ದಾವೆ ಅಂತಂದಮೇಲೆ ಎಲ್ಲರೂ ಹಂಗೆ ನಾವು ಮಾಡಬೇಕು ಅಂತ ಒಂದು ಹಠ ಬಂತು. ಹಂಗಾಗಿ ಒಂದು ಹೈಟೆಕ್ ಶೆಡ್ ಮಾಡೋಣ, ಚಿಕ್ಕದಾಗೆ ಮಾಡೋಣ, ಆದರೆ ಚೆನ್ನಾಗಿ ಮಾಡೋಣ ಅಂತ ಮಾಡಿದೆ ಸರ್. ಸಪೋರ್ಟ್ ಆಯಿತು, ಬ್ಯಾಂಕು ದೃಷ್ಟಿಯಲ್ಲೂ ಸಪೋರ್ಟ್ ಮಾಡಿದರು. ಅವರಾಗೆ ಕೇಳ್ಕೆ ಬಂದರು, ನಮಗೆ ಗೊತ್ತಿರಲಿಲ್ಲ. ಅಗ್ರಿಕಲ್ಚರ್ ಎಂಟರ್ಪ್ರೈಸ್ ಒಂದು ಲೋನ್ ಐತೆ, ನೀವು ತಗೊಂತೀರಾ ಅಂದರು. ಇಲ್ಲ ಸರ್, ನಾವು ತಗೊಳ್ಳಲ್ಲ, ನಮ್ಗೆ ಆಗಲ್ಲ, ನಮ್ಗೆ ಬೇಕಾಗಿಲ್ಲ, ನಮಗೆ ಅವಶ್ಯಕತೆನೂ ಇಲ್ಲ ಅಂದೆ. ಇಲ್ಲ ಗೌಡ್ರೆ ಮಾಡಿರಿ, ಏನು ನೀವು ಅಗ್ರಿಕಲ್ಚರ್ ಮಾಡ್ತಾಯಿದ್ದೀರಾ, ಕೃಷಿ ಮಾಡ್ತಾಯಿದ್ದೀರಾ, ಒಂದು ಶೆಡ್ ಮಾಡಿರಿ, ಆಡು ಕುರಿ ಶೆಡ್ ಮಾಡಿರಿ. ಸರಿ ಸರ್, ಅವಾಗ ನನ್ನ ತಲೆಗೆ ಬಂತು, ಸರಿ ಒಂದು ಶೆಡ್ ಮಾಡೋಣ, ಕುರಿಗೊಂದು ಶೆಡ್ ಮಾಡೋಣ, ಆಡಿಗೆ ಶೆಡ್ ಮಾಡೋಣ, ಕುರಿ ಆಡು ಸಾಕೋಣ, ಇದ್ರೊಳಗೆ ಇರಲಿ, ನಾವು ಇನ್ನೇನು ಬೇರೆದು ಮಾಡೋದು. ಆಡು ಆಗ್ತವೆ, ದನ ಆಗ್ತವೆ, ಕುರಿ ಆಗ್ತವೆ, ಕೋಳಿ ಆಗ್ತವೆ, ಎಲ್ಲ ಇಲ್ಲೇ ಇದರಲ್ಲೇ ಮಾಡೋಣ ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡು ಮಾಡಿದೆ ಸರ್. ಈಗ ಎಷ್ಟು ಮೇಕೆಗಳನ್ನು ಸಾಕ್ಬೋದು ನೀವು ಈ ಅಟ್ಟಣಿಗೆ ಪದ್ಧತಿಯಲ್ಲಿ? ಒಂದೊಂದು ಪ್ಲಾಟ್ಫಾರಮಲ್ಲಿ 30 ಅಂದ್ರೆ 90 ಸಾಕ್ಬೋದು ಸರ್. 3 ಪ್ಲಾಟ್ಫಾರ್ಮ್ ಇದೆ. ಪ್ಲಾಟ್ಫಾರಮ್ ಇದೆ. ಎಷ್ಟು ವರ್ಷದಿಂದ ಸಾಕ್ತಾ ಇದ್ದೀರಿ? ನಾವು ಫಸ್ಟ್ ಎಲ್ಲ 7 ವರ್ಷದಿಂದ ಸಾಕ ಬಂದಿದ್ವಿ. ಈ ಅಟ್ಟಣಿಕೆ ಮಾಡಿ ಒಂದು ಶೆಡ್ ಮಾಡಿದ್ಮೇಲೆ 2 ವರ್ಷ ಆಯ್ತು ಶೆಡ್ ಮಾಡಿ. ಫಸ್ಟ್ ನೆಲದಲ್ಲಿ ಮಾಡಿದ್ದೆ ನಾನು ಶೆಡ್ಡ. ನೆಲದಲ್ಲಿ ಒಂದು 20-22 ಇದ್ದು ಆಡುಗಳು, ಕುರಿ ಸಾಕ್ತಿರ್ಲಿಲ್ಲ. ಈಗ ಶೆಡ್ ಆದಮೇಲೆ ಕುರಿ ಸಾಕಕ್ಕೆ ಇದು ಮಾಡಿದೆ ಸರ್. ಹಂಗಾಗಿ ಕುರಿ ಮಾರಾಟ ಹೆಂಗೆ ಮಾಡ್ತೀರಿ? ಕುರಿ ಸರ್ ಮಾರಾಟ ತೂಕದ ಲೆಕ್ಕ ಕೊಡ್ತೀವಿ ನಾವು ಮರಿ ತರ್ತೀವಿ ಹೊರಗಡೆಯಿಂದ. ಹೆಣ್ಗುರಿ ಇರ್ತಾರಲ್ಲ, ಟಗರು ಮರಿ ತರ್ತೀವಿ. ಗಂಡು ಮರಿ ತಂದು ಗಂಡು ಮರಿ ಸಾಕ್ತೀವಿ. ಒಂದು ವರ್ಷ 12 ತಿಂಗಳು 14 ತಿಂಗಳು ಹಿಂಗೆ ಸಾಕಿದ್ದೀವಿ. ಹಬ್ಬ ಸೀಸನ್ ಬರುತ್ತೆ, ಒಂದು ಯುಗಾದಿ ಹಬ್ಬ, ಮಾರನಮಿ, ದಸರಾ ಟೈಮು ಹಿಂಗೆಲ್ಲ ಬರುತ್ತೆ ಸರ್. ಅವಾಗ ಮಾರ್ಕೆಟು ಚೆನ್ನಾಗಿರುತ್ತೆ, ಜನ ಬರ್ತಾರೆ. ನಾವು ಸಂದಿಗೆ ನೋಡ್ಕೊಂಡು ಹೋಗಲ್ಲ, ನಮ್ಮ ಮನೆ ತಕ್ಕೆ ಬರ್ತಾರೆ. ಇಲ್ಲಿಗೆ ನಾವು ತೂಕದ ಲೆಕ್ಕ ಕೊಡ್ತೀವಿ ಸರ್. ವಾತ್ಗಳೆಲ್ಲ ತೂಕ ಕೊಡಲ್ಲ, ಆಡುಗಳ. ಕುರಿ ಮಾತ್ರ ತೂಕ ಕೊಡ್ತೀವಿ. ಹೊರಗಡೆ ಎಲ್ಲ ತೂಕ ಕೊಡ್ತಿದ್ದಾರೆ ಕುರಿಯರು. ಎಲ್ಲೋದ್ರು ಇವತ್ತು ಮಾರ್ಕೆಟು ಎಲ್ಲ ತೂಕದ ಲೆಕ್ಕನೇ ಮಾತಾಡ್ತಾರೆ. ಹಂಗಾಗಿ ನಾವು ತೂಕ ಕೊಡ್ತೀವಿ. ನಾವು ಉಂಡಿ ಹೇಳಕ್ಕೆ ಹೋದ್ರೆ ಅಲ್ಲಿ ಅಷ್ಟು ತೂಕ ಇಷ್ಟು ತೂಕ, ಆ ಶೆಡ್ಡಲ್ಲ ಹಂಗೆ ಈ ಶೆಡ್ ಹಂಗೆ ಅಂತಾರೆ. ಬೇಡ, ನಿಮ್ಗೇನಪ್ಪ, ನಿಮ್ಗೆ ತೂಕನೇ ಬೇಕಾ, ತೂಕನೇ ತಾಳ್ರಿ. ಉಂಡಿ ಆದ್ರೆ ಉಂಡಿ, ನಿಮಗೆ ಸಮಾಧಾನ ಬೇಕು, ರೈತರಿಗೆ ಸಮಾಧಾನ ಬೇಕು. ನೀವು ಲಾಸ್ ಆಯ್ತು ಅಂತಂದ್ರೆ ಬೇರೆ ಶೆಡ್ಡಿಗೆ ಹೋಯ್ದೆ, ಲಾಸ್ ಆಯ್ತು, ಅಷ್ಟು ಹಿಂಗಾಯ್ತು, ಬೇಡ, ನಿಮಗೆ ತೂಕ, ನಿಮಗೆ ಸಮಾಧಾನ ಆದರೆ ತಗೊಳ್ರಿ, ಇಲ್ಲ ಅಂದರೆ ಬಿಡ್ರಿ ಅಂತ ಹೇಳ್ಕೊಂಡು. ಆದರೆ ಹಂಗಾಗಿ ನಮ್ಮ ಕುರಿ ಎಲ್ಲ ಸೇಲ್ ಆಗಿದಾವೆ ಸರ್. ಈ ವರ್ಷದ್ದೆಲ್ಲ ಕುರಿಗಳೆಲ್ಲ ಸೇಲ್ ಮಾಡಿದ್ವಿ. ನೆಕ್ಸ್ಟ್ ತರಬೇಕು. ಕುರಿ ಮೇಕೆಗೆ ಏನೇನು ನಿಗಾ ಮಾಡ್ತೀರಾ ಬರ್ತಿ? ಸರ್ ಅದೇ ಇದು ಸೈಲೇಜ್ ಮೇವೆ ಹಾಕ್ತೀವಿ ಸರ್. ಸೈಲೇಜ್ ಹಾಕ್ತೀವಿ, ಮತ್ತು ರಾಗಿ ಹುಲ್ಲು, ಬೇಸಿಗೆ ಜೋಳ ಎಲ್ಲ ನಾವೇ ಬೆಳ್ಕೊಂಡಿದ್ದು ಸರ್. ಅದೆಲ್ಲ ಮಿಷಿನಿಗೆ ಕಟ್ಟರಲ್ಲಿ ಹೊಡೆದು ಹಾಕ್ತೀವಿ. ಮತ್ತು ನೇಪರು ಈ ಥರ ಎಲ್ಲ ಹಾಕ್ತೀವಿ ಸರ್. ಫೀಲ್ಡ್ ಗಿಲ್ಡೇನು ಹಾಕಲ್ಲ. ಒಟ್ಟಿಗೆ ಒಂದೊಂದು ಟೈಮು ಜೋಳ ಎಲ್ಲ ಕೊಡ್ತೀವಿ ಸರ್ ನೈಟೆಲ್ಲ ಕುರಿಗಳಿಗೆ. ಮತ್ತು ಹೆಣ್ಣಾಡುಗಳಿಗೆಲ್ಲ ಮೆಡಿಷನ್ ಎಲ್ಲ ಹಾಕ್ತೀವಿ ಸರ್. ಮೆಡಿಷನ್ನು ಅಂದರೆ ಅವಕ್ಕೇನು ಕಾಯಿಲೆ ಬರ್ದಿರೋ ಥರ ಅವಾಗ ವ್ಯಾಕ್ಸಿನ್ ಅವಕ್ಕೂ ಮಾಡಿಸ್ಕೊತೀವಿ. ಮತ್ತು ಇಂಜೆಕ್ಷನ್ ಹಾಕ್ಸ್ಕೊತೀವಿ. ಟಾನಿಕ್ ಎಲ್ಲ ತಂದು ಹಾಕ್ತೀವಿ ಸರ್, ನಾವೇ ಹಾಕ್ಕೊಂತೀವಿ ಮೆಡಿಷನ್ ತಂದು. ಈ ಸಾಕಾಣಿಕೆ ಮಾಡೋಕ್ಕೆ ಮರಿಗಳನ್ನು ಎಲ್ಲಿಂದ ತರ್ತೀರಿ ಸರ್? ನಾವು ಇಲ್ಲೇ ಲೋಕಲ್ ತರ್ತೀವಿ ಸರ್, ನಮ್ಮ ಅಕ್ಕಪಕ್ಕದಲ್ಲಿ ಇಲ್ಲಿ ಕಳಸಪುರ ಮತ್ತು ಈ ಥರ ತರ್ತೀವಿ ಸರ್. ಬೇರೆ ತಳಿ ತಂದರೆ ನಮ್ಮ ಹತ್ರ ಇದಾಗಲ್ಲ ಸರ್. ಈಗ ನಮ್ಮ ವಾತಾವರಣಕ್ಕೆ ಏನು ಒಗ್ಗುತ್ತೆ, ನಮ್ಮ ಹತ್ರ ಏನು ಸೇಲ್ ಆಗುತ್ತೆ ಅದೇ ಥರ ಮರಿ ಸರ್ ತರಬೇಕು ಸರ್. ಈಗ ಬೇರೆ ಜಾತಿ ಎಲ್ಲ ತಂದರೆ ನಮ್ಮಲ್ಲಿ ಹೋಗಲ್ಲ. ಹಾಗಾಗಿ ಇಲ್ಲೇ ನಮ್ಮ ಲೋಕಲಾಗೆ ತಂದು ಸಾಕ್ತೀವಿ ಸರ್. ನಾಟಿದೇ ತರ್ತೀರಿ? ಹ್ಞೂ ಸರ್, ನಾಟಿ ಕುರಿನೇ ತರೋದು. ಹ್ಞೂ ಸರ್. ಎಲ್ಲ ಒಂದೇ ವಾರಗೆ ತಂದುಬಿಡ್ತೀರಾ? ಹ್ಞೂ ಸರ್, ಒಂದೇ ಜವಾರಿ ತರ್ತೀವಿ. ಒಂದೇ ಸಮಕ್ಕಿರೋ ಒಂದೇ ರೈಟ್ ಫಿಕ್ಸ್ ಮಾಡ್ಕೊಂತಂದರೆ ಒಂದೇ ಸಲ ಬರ್ತವೆ ಸರ್ ನಮಗೆ. ಒಂದೇ ಸಲ ಬಂದರೆ ಈಗ ಒಂದು ಹಬ್ಬಕ್ಕೆ ಇವಾಗ ತಂದಿದ್ದು ಒಂದು 30, ಈಗ ಯುಗಾದಿ ಹಬ್ಬಕ್ಕೆ ಒಂದೇ ಇದ್ರಾಗ ಎಲ್ಲ ಖಾಲಿ ಆಯಿತು ಸರ್. ಆ ಥರ ಮತ್ತು ಹಿಂದೆ ಮುಂದೆ ಆದರೆ ಆಗಲ್ಲ. ಒಂದೇ ಸುಜನ್ ಆದರೆ ಒಂದು ಅಮೌಂಟ್ ಸಿಗುತ್ತೆ, ಒಂದೇ ಸಲ ಸೇಲ್ ಮಾಡ್ಬೋದು ಸರ್. ಇನ್ನು ಆಡೇನೋ ತರಲ್ಲ, ನಮ್ಮ ಹತ್ರನೇ ಮರಿ ಹಾಕ್ಸ್ಕೊಂಡು ಅವನ್ನೇ ದೊಡ್ಡ ಮಾಡಿ ಮಾರ್ತೀವಿ ಸರ್. ಕುರಿ ಮಾತ್ರ ಹೊರಗಡೆಯಿಂದ ತರ್ತೀವಿ ಅಷ್ಟೇ ಸರ್. ಈಗ ಮರಿಗೆ ಹೆಂಗಿರುತ್ತೆ ಬೆಲೆ ಸರ್? ಈಗೆಲ್ಲ ಮರಿಗಳು 7,000, 7,500, 7,200 ಆಯಿತು, 8,000, 7,500 ಹಿಂಗೆಲ್ಲ ಇದೆ ಸರ್. ಈಗೆಲ್ಲ ಡಿಮ್ಯಾಂಡು. ಹಬ್ಬ ಕಳೀತು, ಪ್ರತಿಯೊಂದು ರೈತರಿಗೂ ಒಂದು ಮರಿ ಬೇಕು. ಒಂದು ಹಬ್ಬ ಮಾಡಬೇಕು ಅಂದರೆ, ನೆಕ್ಸ್ಟ್ ಹಬ್ಬ ಈಗ ದಸರಾ ಮಾಡಬೇಕು ಅಂತಂದರೆ ಒಂದು ಮರಿ ಬೇಕು. ಹಂಗಾಗಿ ಎಲ್ಲ ಹಬ್ಬ ಕಳೆದ ಮೇಲೆ ಮರಿಗಳು ಡಿಮ್ಯಾಂಡ್ ಇದ್ದೇ ಇರುತ್ತೆ ಸರ್.
ಈಗ ಹೊರಗಡೆ ದೂರ ಹೋಗ್ತೀವಿ, ದುರ್ಗಕ್ಕೆ ಹೋಗ್ತೀವಿ, ಚಳ್ಳಕೆರೆಗೆ ಹೋಗ್ತೀವಿ, ಅಲ್ಲೆಲ್ಲ ಹೋತು ಅಂತಂದರೆ ಇಲ್ಲಿ ಸಿಗೋ ರೈಟು ಅಲ್ಲಿಂದ ತರೋ ರೈಟು ಅಲ್ಲಿ 2,500 ಕಮ್ಮಿ ಇದ್ರು ಅದೇ ರೈಟ್. ಮತ್ತು ಇಲ್ಲಿ ಅಲ್ಲಿಂದ ಬರೋದ್ರೊಳಗೆ ಅಷ್ಟೇ ದುಡ್ಡು ಬೇಕಾಗಿರುತ್ತೆ, ಅಷ್ಟಕ್ಕೆ ಬೀಳುತ್ತೆ. ಇಲ್ಲಿ 7,500 ಆದರೆ ಅಲ್ಲಿ 5,500, 2,000 ರೂಪಾಯಿ ಖರ್ಚು, ಬಾಡಿಗೆ, ಅದು ಇದು ಎಲ್ಲ ಖರ್ಚೆಲ್ಲ ಬಂದೇ ಬರುತ್ತೆ ಸರ್. ಹಂಗಾಗಿ ನಾವು ಇಲ್ಲೇ ಲೋಕಲಲ್ಲಿ ತಗೊಂತೀವಿ ಮರಿಯ. ನಾಟಿ ಮರಿಗಳು ಸಿಗ್ತಾವೆ ಇಲ್ಲಿ. ಜನಗಳು ನಾಟಿ ಮರಿ ಕೇಳ್ತಾರೆ, ಎಳಗಿನ ಮರಿ ಆಗಲಿ ನಾಟಿ ಮರಿ ಆಗಲಿ ಹಿಂಗೆಲ್ಲ ಕೇಳ್ತಾರೆ. ಇಲ್ಲಿ ಮರಿ ನೋಡಿದ ತಕ್ಷಣ ಸರಿ ಒಂದು ಇರಲಿ ಮರಿ ಅನ್ನಂಗಿರುತ್ತೆ. ಹೊರಗಡೆ ಬೇರೆ ಜಾತಿ ತಂದು ಮಾರೋಕ್ಕಾಗಲ್ಲ ಸರ್. ಹಾಗಾಗಿ ನಮ್ಮ ಲೋಕಲ್ ಮರಿಗಳು ತಂದು ನಾವು ಸಾಕ್ತೀವಿ, 1 ವರ್ಷ ಸಾಕ್ತೀವಿ, ಸೇಲ್ ಮಾಡ್ತೀವಿ ಸರ್. ಒಂದು 7,000 ಕೊಟ್ಟು ತಂದ್ರೂ 1 ವರ್ಷ ಸಾಕಿದ್ರೆ ನಿಮಗೆ ಎಷ್ಟು ದುಡ್ಡು ಸಿಗುತ್ತೆ? ಒಂದು ಅವರೇಜ್ ಈಗ ಒಂದು 22,000 21,000 ಹಿಂಗೆಲ್ಲ ಸಿಗುತ್ತೆ ಸರ್ ಒಂದು ಮರಿಗೆ. ಯಾಕೆಂದರೆ ಒಂದು 45 kg 42 kg 43 kg ಹಿಂಗೆಲ್ಲ ಅವರೇಜ್ ಬರುತ್ತೆ. 500 ರೂಪಾಯಿ kg ಅಂತಂದ್ರೆ ಒಂದು 20,000 21,000 19,000 ಹಿಂಗೆಲ್ಲ ಸಿಗುತ್ತೆ ಸರ್. ಒಳ್ಳೆ ಆದಾಯ ಆಗುತ್ತಲ್ವ? ಆಗುತ್ತೆ ಸರ್, ಆಗುತ್ತೆ. ಅಂದ್ರೆ ಗೊಬ್ಬರ ಆಗುತ್ತೆ, ಗೊಬ್ಬರದಲ್ಲೂ ದುಡ್ಡು ಆಗುತ್ತೆ. ಹಂಗಾಗಿ ನಾವು ಏನು ಅಂತಂದರೆ ಖರ್ಚಂತೂ ಮಾಡೇ ಮಾಡ್ತೀವಿ. ಈಗ ಒಂದಕ್ಕೆ 100ಕ್ಕೆ 100 ಸಿಗಲೇಬೇಕು ಅಂತೇನಿಲ್ಲ. 10 ರೂಪಾಯಿ ಖರ್ಚು ಮಾಡಿದರೆ 20 ರೂಪಾಯಿ ಸಿಗುತ್ತೆ ಅಷ್ಟೇ ಸರ್, ಅರ್ಧಕ್ಕರ್ಧ ಅಷ್ಟೇ. ನಿಮಗೆ ಒಳ್ಳೆ ಅನುಕೂಲನೂ ಆಗುತ್ತೆ? ಆಗುತ್ತೆ ಸರ್, ಆಗಲ್ಲ ಅಂತ ಹೇಳಲ್ಲ, ಲಾಸ್ ಏನಾಗಲ್ಲ. ಕೆಲಸ ಮಾಡ್ಕೊಂಡು ಹೋಗ್ಬೇಕು, ನೀಟಾಗಿ ಕೆಲಸ ಮಾಡ್ಕೊಂಡು ಹೋದರೆ ಅದ್ರ ಪ್ರತಿಫಲ ಅದು ಸಿಕ್ಕೇ ಸಿಗುತ್ತೆ ಸರ್. ಹಸುಗಳು ಎಷ್ಟಿದಾವೆ ಮತ್ತು ಯಾವಾಗಲಿಂದ ಸಾಕಾಣಿಕೆ ಮಾಡ್ತಿದ್ರಿ ಸರ್? ಹಸುಗಳ್ದು ಅದೇ ಒಂದು ನಮ್ಮ ಆಂಟಿಯವರು ಒಂದು ಕರ ಕೊಟ್ಟಿದ್ರು ಸರ್, ಕೋಳಿ ಕೊಟ್ಟಿದ್ರಲ್ಲ, ಅದೇ ಆಂಟಿ ನಮಗೊಂದು ಕರ ಕೊಟ್ಟಿದ್ರು ಸರ್. ಅದರಿಂದ ಹಿಂಗೆ ಅಲ್ಲಿ ಅವರು ಮಾರಕೊಳ್ತಿದ್ರು ಅದನ್ನು. ಹಿಂಗೆ ಊರಿಗೆ ಹೋದ್ರು ನಮ್ಮ ಮನೆಯವರು, ಮುಗ ಹೊಡ್ಕೊಂಡೋಗಪ್ಪ ಇದೊಂದು. ಅವಾಗ ಮೇವಿರಲಿಲ್ಲ ಸರ್, ಬರಗಾಲ ಬಂದಿತ್ತು, ಅವ್ರ ಹತ್ರನೂ ಮೇವಿರಲಿಲ್ಲ. ಹಂಗಾಗಿ ಹೊಡ್ಕೊಂಡೋಗೋ ಮುಗ ಅಂತಂದ್ರು ಸರ್. ಅವಾಗ ಹೊಡ್ಕೊಬಂದ್ರು ನಮ್ಮ ಮನೆಯವರು. ಒಂದೇ ಒಂದು ಕರ ತಂದಿದ್ದು ಸರ್. ಅದರಿಂದಲೇ ಇವತ್ತು 11 ಆಗಿದೆ. ಇವಾಗ ಒಂದು 5 ಹಸುಗಳು ಹಾಲು ಕೊಡ್ತಿದ್ದಾವೆ ಸರ್, 2 ಮೊಳಕಗಳಿದ್ದಾವೆ. ಈ ವರ್ಷನೇ 4 ಕರ ಹಾಕಿದ್ದಾವೆ ಸರ್. ಈಗ ಹಾಲೆಲ್ಲ ಏನು ಡೈರಿಗೆ ಹಾಕ್ತೀರಾ ಹೆಂಗೆ? ಹ್ಞೂ ಸರ್, ಗೌರ್ಮೆಂಟ್ ಡೈರಿ ಇದೆ ಸರ್ ನಮ್ಮೂರಲ್ಲಿ, ಅಲ್ಲಿಗೆ ಹಾಕ್ತೀವಿ ಸರ್ ಬೆಳಗ್ಗೆ ಸಂಜೆ. ಎಷ್ಟು ಹಾಲು ಸಿಗುತ್ತೆ ಸರ್? ಅದೇ ಈಗ ಒಂದು ಬೆಳಗ್ಗೆ ಒಂದು 20 ಸಂಜೆ ಒಂದು 20 ಹಾಕ್ತಿದ್ದೀವಿ ಸರ್, ಕರುಗಳಿಗೆಲ್ಲ ಇಟ್ಕೊಂಡು. 5 ಹಸುಗಳು ಹಾಕ್ತಿದ್ದೀವಿ ಸರ್. ಇನ್ನೊಂದು ಕರು ಹಾಕಂಗಿದೆ ಸರ್ ಮೊಳಕ. ಖರ್ಚು ಯಾವ್ದಕ್ಕೆ ಜಾಸ್ತಿ ಬರುತ್ತೆ? ಕುರಿಗೆ ಜಾಸ್ತಿ ಬರುತ್ತೋ, ಹಸುಗೆ ಜಾಸ್ತಿ ಬರುತ್ತೋ, ಮೇಕೆಗೆ ಜಾಸ್ತಿ ಬರುತ್ತೆ? ಸರ್ ಈಗ ನೋಡಕಂದ್ರೆ ಈಗ ದನಗಳಿಗೆ ಸರ್ ಒಂಚೂರು ಫೀಲ್ಡಿಂದೆಲ್ಲ ಹೋಗುತ್ತೆ. ಈಗ ಅವಕಾರೆ ಒಂಚೂರು ಮೇವು ಹಿಂಗೆ ಹಾಕ್ತಿವಿ. ಮತ್ತು ಮೇವಿಂದರು ಗೊಬ್ಬರದಲ್ಲೇ ನಮಗೆ ಅದು ಬಂದು ಹೋಗುತ್ತೆ. ನಾವೇನೇ ಮೇವು ಹೊರಗಡೆ ತಂದ್ರೂ ಗೊಬ್ಬರದಲ್ಲಿ ಅದಕ್ಕೆ ಸೆಟ್ ಆಗುತ್ತೆ ಸರ್. ಹಸುಗಳಿಗೆ ಒಂಚೂರು ಫೀಲ್ಡು ಮತ್ತು ಮೇವೆಲ್ಲ ನಾವೇ ಬೆಳ್ಕೊಂಡ್ರೆ ಖರ್ಚೇನು ಜಾಸ್ತಿ ಬರೋಲ್ಲ ಸರ್. ಇದರಲ್ಲೂ ಗೊಬ್ಬರದಲ್ಲೆಲ್ಲ ಆದಾಯ ಆಗುತ್ತೆ. ನಾವೇನೇ ಮೇವು ಹಾಕ್ಸ್ಕೊಂಡ್ರು ಗೊಬ್ಬರ ದುಡ್ಡು ಅಲ್ಲಿಗೆ ಟ್ಯಾಲಿ ಆಗುತ್ತೆ, ನಮಗೆ ಆದಾಯ ಎಲ್ಲ ಉಳಿಯುತ್ತೆ ಸರ್. ಆಮೇಲೆ ಮತ್ತೆ ಸರ್ಕಾರದಿಂದ ಅನುದಾನ ಲಾಭಾಂಶ ಎಲ್ಲ ಬರುತ್ತಲ್ಲ, ಅಲ್ಲೇದಲ್ಲಿಗೆ ಸರಿಯಾಗುತ್ತೆ ಸರ್. ಖರ್ಚು ಅಂತ ಏನೋ ನೋಡೋಂಗಿಲ್ಲ ಸರ್. ಈಗ ಹೈನುಗಾರಿಕೆ ಈಗ ಮಾಡ್ತಿದ್ದೀನಿ, ಮಾಡ್ಕೊಂಡು ಹೋಗ್ಬೇಕು. ಒಂದಲ್ಲ ಇದ್ರಾಗ ಆಗ್ತಿದ್ರೆ ಅದ್ರಾಗೆ ಯಾವ್ದ್ರಾಗಾರ ಒಂದ್ರಾಗ ಲಾಭ ಬಂದೇ ಬರುತ್ತೆ, ಅಲ್ಲಿಗೆ ಸರಿ ತೂಗುತ್ತೆ ಸರ್. ಜೀವನ ನಡ್ಕೊಂಡು ಹೋಗುತ್ತೆ, ವ್ಯವಹಾರ ದೃಷ್ಟಿಲೂ ಅಷ್ಟೇ ಸರ್. ಈಗ ಹಸುಗಳಿಗೆ ಸ್ವಲ್ಪ ಖರ್ಚು ಜಾಸ್ತಿನೇ ಅಲ್ವಾ? ಹ್ಞೂ ಸರ್, ಜಾಸ್ತಿನೇ ಖರ್ಚು. ಅದೇ ಫೀಲ್ಡ್ ಎಲ್ಲ ಹಾಕ್ಬೇಕಲ್ಲ ಸರ್, ಫೀಲ್ಡು ಮತ್ತು ಕೆಲಸನೂ ಜಾಸ್ತಿನೇ. ಈ ಕುರಿಗಳ್ದಾದ್ರೆ 1-2 ಟೈಮು ಮೇವು, 1 ಟೈಮ್ ನೀರು ಇಕ್ಬಿಟ್ರೆ ನಾವೆಲ್ಲಾರ ಹೋಗಿ ಬರ್ಬೋದು. ಬೇಕಾರೆ ಹಸುಗಳ್ದಂಗೆ ಆಗಲ್ಲ, ಮನೆ ಹತ್ರ ಇರಲೇಬೇಕು. ಬೆಳಗ್ಗೆ ಮೇವು ಹಾಕ್ಬೇಕು, ಸಗಣಿ ಬಚ್ಚೋದು ಅಥವಾ ಹಾಲು ಕರಿಯೋದು. ಕರುಗಳು ಹಾಕಿದ್ರೆ ಅವನ್ನ ಪಾಲನೆ ಪೋಷಣೆ ಮಾಡಬೇಕು, ಅವನ್ನೆಲ್ಲ ಸುಧಾರಿಸ್ಬೇಕು. ಹಂಗಾಗಿ ಮನೆ ಹತ್ರ ಇರಲೇಬೇಕು ಸರ್. ಈಗ ಖರ್ಚು ಇಲ್ಲದೆ ಇರೋದು ಅಂದ್ರೆ ಕೋಳಿ ಮಾತ್ರನಾ? ಹ್ಞೂ ಸರ್, ಕೋಳಿಗೆ ಒಂದ್ಸಲ ಫೀಲ್ಡ್ ಹಾಕಿದ್ರೆ ಖರ್ಚು ಅಂದರೆ ಅದ್ರದ್ದು ಕೆಲಸ ಜಾಸ್ತಿ ಇರಲ್ಲ ಸರ್. ಈಗ ಬೆಳಗ್ಗೆ 1 ಟೈಮ್ ಮೇವು ಹಾಕಿದ್ರೆ ಹಿಂಗೆ ಮೊಟ್ಟೆ ಇಟ್ಟಿದ್ದು ಗಮನಿಸ್ಕೊಬೇಕು. ಒಂದು ರೌಂಡ್ ಹಿಂಗೆ ನೋಡಿದ್ರೆ ಮೊಟ್ಟೆ ಇಕ್ಕಿದಾವ ಇಲ್ವ ಅಂತ ತಗೊಬಂದು ಇಡೋದು. ಮತ್ತು ಕಾವಿ ಕುರ್ಸಿದ್ರೆ ಅದ್ರ ಪಾಡಿಗೆ ಅದು ಮರಿ ಆಗುತ್ತೆ. ಒಳಗೆ ಮರಿ ಇಳಿಸ್ಕೊಂಡು ಅವಕ್ಕೆ 1 ಟೈಮ್ ನೀರು ಮೇವು ಇಟ್ಟರೆ ಮುಗೀತು ಸರ್. ಈ ಖರ್ಚು ಅನ್ನೋಕ್ಕಿಂತ ಈಗ ಎಲ್ಲದರಲ್ಲೂ ಇದೆ ಅಲ್ಲ ಸರ್. ಈಗ ಖರ್ಚು ಲಾಭ ನೋಡಲೇಬೇಕಲ್ಲ ಸರ್. ಹಸುಗಳನ್ನ ಸಾಕೊಂಡ್ರೆ ವರ್ಷ ಪೂರ್ತಿ ಮೇವು ಬೇಕಾಗುತ್ತೆ. ಮೇವಿಗೆಲ್ಲ ಏನು ಮಾಡ್ಕೊಳ್ತಿದ್ರಿ? ಮೇವೆಲ್ಲ ಸರ್ ನಾವೇ ಬೆಳಿತೀವಿ. ನಮ್ಮದೇ ಜಮೀನು ಇದೆಯಲ್ಲ, ರಾಗಿ ಮತ್ತು ಜೋಳ ಎಲ್ಲ ಬೆಳ್ಕೊತೀವಿ. ಮತ್ತು ಏನಾರು ಸಾಲ್ಟೇಜ್ ಆದರೆ ಮಾತ್ರ ಹೊರಗಡೆಯಿಂದ ಮೇವು ಹಾಕ್ಸ್ಕೊತೀವಿ ಸರ್. ನಮಗೆ ಎಷ್ಟು ಅನ್ಬೇಕು ಅಷ್ಟನ್ನು ಮನೆ ಹತ್ರಕ್ಕೆ ಬಂದು ಸುರಿದೋಗ್ತಾರೆ. ಹಂಗಾಗಿ ನಮ್ದ್ರಾಗ ಮತ್ತು ಬೇರೆಯವ್ರದ್ದು ಹೊಲ ಎಲ್ಲ ಮಾಡ್ಕೊಂಡು ನಾವೇ 1-2 ಎಕರೆ ಬೆಳ್ಕೊತೀವಿ ಸರ್, ಜೋಳ ಎಲ್ಲ. ಕೆಂಚೇಗೌಡ್ರೆ, ಸೈಲೇಜು ಇವೆಲ್ಲ ನೀವೇ ಮಾಡ್ಕೊತೀರಾ ಅಥವಾ ತರ್ತೀರಾ ಹೊರಗಡೆಯಿಂದ? ಇಲ್ಲ, ನಾವೇ ಮಾಡ್ಕೊತೀವಿ ಸರ್. ಸೈಲೇಜ್ ಮೇವೆಲ್ಲ ನಾವೇ ಮಾಡ್ಕೊಂಡಿದ್ದೀವಿ. ಈಗ 1 ಎಕರೆ ಮೇವು ಬೆಳ್ಕೊಂಡಿದ್ದು 12 ಟನ್ ಮೇವು ಆಗೈತೆ. ನನಗೆ ಒಂದು 3-4 ತಿಂಗಳು ಟೆನ್ಷನ್ ಇರಲ್ಲ. ಮತ್ತು ನಮ್ಮದು ಒಂದು ಎಕರೆ ಜಮೀನು ಖಾಲಿ ಐತೆ, ಈಗ ಹಾಕಿದ್ದೀವಿ. ಇದು ಮುಗಿಯೋದ್ರೊಳಗೆ ಅದು ಬರುತ್ತೆ ಸರ್, 3-4 ತಿಂಗಳೊಳಗೆ ಬರುತ್ತೆ. ಅದು ನೋಡಿಸ್ಕೊಂತೀವಿ. ಮತ್ತು ಬೇರೆ ಬೆಳೆ ಮಾಡ್ಕೊತೀವಿ. ಮತ್ತು ಅಲ್ಲಿಗೆ ಖಾಲಿ ಇದ್ದಾಗ ಅಲ್ಲಿಗೆ ಹೋಗಿ ಬೆಳೆ ಮಾಡ್ತೀವಿ. ಹಿಂಗೆ ನಾವು ಜಾಸ್ತಿ ಏನು ಮೇವೇನು ಕೊಳ್ಕೊಡಲ್ಲ. 3 ಬ್ಯಾಚ್ ನೇಪರ್ ಐತೆ ನಮ್ಮ ಹತ್ರ. ಕೆಂಪು ನೇಪರ್ ಐತೆ, ಸೂಪರ್ ನೇಪರ್ ಐತೆ,
ಒಳ್ಳೆ ಮೇವು ಬೆಳ್ಕೊಂಡಿದ್ದೀವಿ. ಅಡ್ಜಸ್ಟ್ ಆಗುತ್ತೆ, ಮೇವಿಂದೇನು ತೊಂದರೆ ಇಲ್ಲ ನಮಗೆ. ಬಸ್ಸಾಂಚ್ ಲೇಟಾಗಿ ಮೇವು ಬೆಳೆಯೋಕ್ಕಾಗದಲೆ, ಜಮೀನಿ ಬೆಳೆ ಮಾಡೋಕ್ಕಾಗದಲೆ 15-20 ದಿವಸ ಲೇಟ್ ಆಯ್ತು ಅಂದರೆ ಒಂದು 3 ಟನ್ 4 ಟನ್ ಹಾಕ್ಸ್ಕೊಂತೀವಿ ಸರ್ ಅಷ್ಟೇ. ಅದು ಬಿಟ್ಟರೆ ಜಾಸ್ತಿ ಏನು ಮೇವಿಗೆ ಬಂಡವಾಳ ಹಾಕಲ್ಲ. ನಮ್ಮದೇ ಆದಂಥ ಮೇವು ಬೇಕಾದಷ್ಟು ಆಗುತ್ತೆ. ಈ ಕುರಿ ತಂದಮೇಲೆ ಮತ್ತೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ, ಒಂದು 3-4 ಟನ್ನು ಜಾಸ್ತಿ ಆಗ್ಬೋದು. ಕುರಿ ಖಾಲಿ ಆಗಿದ್ರಿಂದ ಮೇವು ಇಲ್ಲಿ ಈಗ ಒಂದು ಸ್ವಲ್ಪ ಸ್ಟಾಕ್ ಐತೆ. ಈ ಮೇವು ಸ್ಟಾಕ್ ಮಾಡಿ ಕುರಿ ತರೋಕ್ಕೋಸ್ಕರ ಸ್ಟಾಕ್ ಮಾಡ್ಕೊಂಡಿದ್ದೀನಿ. ಮುಂದಿನ ತಿಂಗಳು ಕುರಿ ತಂದಾಗ ರೆಡಿ ಆಗುತ್ತೆ, ಅಷ್ಟೊಳಗೆ ನಮ್ಮದು ಬೆಳೆ ಬರುತ್ತೆ. ಹಂಗೆ ಅವರ ಮಾಡ್ಕೊತೀವಿ, ಕೆಲಸನೂ ಮಾಡ್ಕೊಂಡು ಹೋಗ್ತೀವಿ. ಸರಿಯಾಗುತ್ತೆ ಸರ್, ಮೇವಿಂದೇನು ತೊಂದರೆ ಏನಿಲ್ಲ ನಮಗೆ, ಅಷ್ಟೇನು ರಿಸ್ಕ್ ಇಲ್ಲ ಮೇವು. ಯಾಕೆಂದರೆ ನಾವು ಬೇರೆ ಬೆಳೆ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಈಗ ಈ ಕೋಳಿ, ಕುರಿ, ಮೇಕೆ ಮತ್ತು ಹಸು ಸಾಕಾಣಿಕೆಯಿಂದ ಏನೇನು ಅನುಕೂಲಗಳನ್ನು ಮಾಡ್ಕೊಂಡಿದ್ದೀರಾ? ಅನುಕೂಲ ಆಗಿದೆ ಸರ್, ಅನುಕೂಲ ಆಗಿಲ್ಲ ಅಂತ ಹೇಳಿಲ್ಲ, ಬೇಕಾದಷ್ಟು ಅನುಕೂಲ ಆಗಿದೆ. ನಮಗೇನೂ ಇಲ್ಲ, ಬರೀ ಕೈಲಿ ನಾವು ಜೀವನ ಮಾಡ್ಕೊಂಡು ಬಂದಿದ್ದರು. ಇವತ್ತು ಎಲ್ಲದೂ ಮಾಡ್ಕೊಂಡಿದ್ದೀವಿ. ಅವರದಷ್ಟುಗಳು ಚೆನ್ನಾಗಿದ್ದಾವೆ, ಅನುಕೂಲ ಐತೆ. ಅನುಕೂಲ ಏನೋ ಇಲ್ಲ ಅಂತ ಹೇಳಂಗಿಲ್ಲ. ಎಲ್ಲ ಬರೀ ಕೈಯಲ್ಲಿ ಎಲ್ಲ ಇಷ್ಟೆಲ್ಲ ಕಟ್ಟಿದ್ದೀನಿ, ಶೆಡ್ ಮಾಡಿದ್ದೀನಿ, ಕೋಳಿ ಶೆಡ್ ಮಾಡಿದ್ದೀನಿ, ದನಿ ಶೆಡ್ ಮಾಡಿದ್ದೀನಿ, ಕುರಿ ಶೆಡ್ ಮಾಡಿದ್ದೀನಿ, ಹಂಗೆಲ್ಲ ಮಾಡ್ಕೊಂಡು ಹೋಗಿದ್ದೀನಿ. ಬೇರೆ ಕಂಡರ ಮೇಲೆ ನಾವು ಬಾಡಿಗೆಯಲ್ಲಿ ಇದ್ದವ್ರ ಮನೆ, ಇವತ್ತು ಅದೊಂದು ಗೂಡು ಮಾಡ್ಕೊಂಡಿದ್ದೀನಿ. ಒಂದು ಟೈಮ್ ಬಂದಾಗ ಮನೆ ಕಟ್ಬೇಕು ಅನ್ನೋ ಆಸೆ ಐತೆ. ನೋಡೋಣ ಮುಂದಿನ ವರ್ಷದೊತ್ತಿಗೆ ಏನೋ ಒಂದು ಆಗುತ್ತೆ. ಒಟ್ಟಿಗೆ ಅನುಕೂಲವಾಗಿ ಇದ್ದೀರಿ? ಅನುಕೂಲವಾಗಿದ್ದೀವಿ ಸರ್. ಏನು ಬರೀ ಒಂದು ಸಣ್ಣ ಪ್ರದೇಶದಲ್ಲಿ ಕೋಳಿ, ಕುರಿ ಮತ್ತು ಮೇಕೆ, ಹಸುಗಳು ಸಾಕೊಂಡ್ರೆ ಒಳ್ಳೆ ಬದುಕು ಕಟ್ಕೋಬೋದಲ್ವಾ? ಹೌದು ಸರ್, ಸತ್ಯ. ಅದು ಬದುಕು ಕಟ್ಕೋಬೋದು, ಏನು ತೊಂದರೆ ಏನಿಲ್ಲ. ಜೀವನ ನಾವು ದೂರ ಏನು ಹೋಗ್ಬೇಕಾಗಿಲ್ಲ, ಬಾಂಬೆ ಬೆಂಗಳೂರನ್ನು ಹೋಗ್ಬೇಕಾಗಿಲ್ಲ ಸರ್. ಎಲ್ಲ ಇಲ್ಲಿ ಜೀವನ ಈಶ್ವರಲ್ಲಿ ಹಳ್ಳಿಗಳಲ್ಲಿ ಹೊರಗಡೆಯಿಂದ ಬಂದು ಜೀವನ ಮಾಡ್ತಾರೆ. ಒಡಿಶಾದವರು ಅವರೆಲ್ಲ ಬೇರೆ ಬೇರೆ ರಾಜ್ಯದವ್ರು ಬಂದು ಇಲ್ಲಿ ಜೀವನ ಮಾಡ್ತಾರೆ ಅಂದಮೇಲೆ ನಾವ್ಯಾಕೆ ಇಲ್ಲಿ ನಮ್ಮ ಜಮೀನು ಇಟ್ಕೊಂಡು ಮನೆ ಇಟ್ಕೊಂಡು ನಾವು ಜೀವನ ಮಾಡೋದು ಕಷ್ಟ ಸರ್. ಹೊರಗಡೆಯಿಂದಲೇ ಬಂದು ಬದುಕು ಕಟ್ಕೊಂಡ್ಯಾರ ಅಂದಮೇಲೆ ನಮ್ಮೂರಲ್ಲಿ ನಮ್ಮ ಮನೆ ಹಳ್ಳಿಲಿ ನಮ್ಮ ಜೀವನ ಕಟ್ಕೊಂಡಾಗ ನಮಗೆ ಕಷ್ಟ ಇಲ್ಲ, ಪರವಾಗಿಲ್ಲ. ನನಗನ್ನಿಸ್ತೈತೆ ಇಲ್ಲಿ ಹಳ್ಳಿ ವಾತಾವರಣ ಚೆಂದ, ಹಳ್ಳಿಲಿ ಜೀವನ ಮಾಡೋದೇ ಚಂದ ಅಂತ ಅನಿಸುತ್ತೆ. ಅವಾಗ ಹೊರಗಡೆ ನೋಡಿದ್ಕೂ ಇಲ್ಲಿ ಇರೋದಕ್ಕೂ ಪರವಾಗಿಲ್ಲ ಅಂತ ಅನಿಸ್ತೈತೆ. ಹಂಗೆ ಒಟ್ಟಿಗೆ ಸುಖವಾಗಿದ್ದೀರಿ? ಸುಖವಾಗಿದ್ದೀವಿ ಸರ್, ಸುಖವಾಗಿದ್ದೀವಿ, ಏನು ತೊಂದರೆ ಇಲ್ಲ. ಮಕ್ಳು ಎಜುಕೇಷನ್ ಮಾಡ್ಕೊಂಡು, ಮಕ್ಕಳು ಸಾಕ್ಕೊಂಡು ಹೋಗಿ ಗಂಡ ಹೆಂಡತಿ ನಿಮ್ಮದೇ ಸಂಸಾರ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತೀವಿ ಸರ್. ಕೋಳಿ ಮತ್ತು ಕುರಿ, ಮೇಕೆ ಮತ್ತು ಹಸು ಸಾಕಾಣಿಕೆಗೆ ಸಂಬಂಧಪಟ್ಟಂಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ನಿಮ್ಮ ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ ನಿಮ್ಮನ್ನು? ನಾನು ಫೋನ್ ನಂಬರು ಹೇಳ್ತೀನಿ ಸರ್. ಫೋನ್ ನಂಬರ್ 9535511168 ಸರ್. ಇನ್ನೊಂದು ಸರಿ ಹೇಳಿ. 9535551168. ಭಾರತಿ ಅವರೇ, ನಿಮ್ಮ ಫೋನ್ ನಂಬರ್ ಹೇಳ್ತೀರಾ? ಹ್ಞೂ ಸರ್, ಹೇಳ್ತೀನಿ. 73-488-52067 ಸರ್. ಇನ್ನೊಂದು ಸರಿ ಹೇಳಿ. 73-488-52067. ಒಳ್ಳೆಯದು. ಇದುವರೆಗೆ ಕೋಳಿ, ಕುರಿ, ಮೇಕೆ ಹಾಗೂ ಹಸು ಸಾಕಾಣಿಕೆಯಲ್ಲಿನ ನಿಮ್ಮ ಅನುಭವಗಳನ್ನು ಬಹಳ ವಿವರವಾಗಿ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ಕೆಂಚೇಗೌಡರಿಗೆ ಮತ್ತು ಭಾರತಿಯವರಿಗೆ ಇಬ್ಬರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ಇದುವರೆಗೆ ಹಸು, ಮೇಕೆ ಹಾಗೂ ಕೋಳಿ ಸಾಕಾಣಿಕೆಯಲ್ಲಿನ ಅನುಭವ ಕುರಿತಂತೆ ಚಿಕ್ಕಮಗಳೂರು ತಾಲೂಕು ಈಶ್ವರಹಳ್ಳಿಯ ರೈತ ದಂಪತಿಗಳಾದ ಕೆಂಚೇಗೌಡ ಮತ್ತು ಡಿ.ಎಂ. ಭಾರತಿ ಅವರೊಂದಿಗಿನ ಸಂವಾದ ಕೇಳಿದಿರಿ. ಇವರೊಂದಿಗೆ ಸಂವಾದದಲ್ಲಿ ಭಾಗವಹಿಸಿದ್ದವರು ಅರಕಲಗೂಡು ವಿ. ಮಧುಸೂದನ್. ಆತ್ಮೀಯ ರೈತ ಬಾಂಧವರೇ, ತೋಟಗಾರಿಕೆಯ ಇಲಾಖೆಯ ಪ್ರಕಟಣೆಯನ್ನ ಕೇಳೋಣ. ಮರುವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ ಕುರಿತಂತಹ ವಿವರ. ಪ್ರಕೃತಿ ವಿಕೋಪಗಳು, ಹವಾಮಾನ ವೈಪರೀತ್ಯಗಳಾದ ಅತಿವೃಷ್ಟಿ, ಅನಾವೃಷ್ಟಿ, ಬಿರುಗಾಳಿ, ಆಲಿಕಲ್ಲು ಮಳೆ, ಪ್ರವಾಹ, ಸಿಡಿಲಿನಿಂದ ಉಂಟಾಗುವ ಬೆಂಕಿ ಅವಘಡ ಇತ್ಯಾದಿ ಕಾರಣಗಳಿಂದ ಸಂಭವಿಸಬಹುದಾದ ಬೆಳೆ ಹಾನಿಯ ನಷ್ಟದ ಪರಿಹಾರವನ್ನು ಬೆಳೆ ವಿಮೆ ಘಟಕವಾರು ನಿರ್ಧರಿಸಿ ಬೆಳೆ ನಷ್ಟದ ಪರಿಹಾರವನ್ನು ನೀಡುವುದರ ಮೂಲಕ ರೈತರಿಗೆ ನೆರವಾಗುವುದು ಮರುವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಈ ವಿಮಾ ಯೋಜನೆಯನ್ನು ಹಾಸನ ಜಿಲ್ಲೆಯಲ್ಲಿ ಅಗ್ರಿಕಲ್ಚರ್ ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ತೋಟಗಾರಿಕೆ ಇಲಾಖೆಗೆ ಸಂಬಂಧಿಸಿದಂತೆ ಅಡಿಕೆ, ಕಾಳುಮೆಣಸು, ದಾಳಿಂಬೆ ಮತ್ತು
ಮಾವು ಬೆಳೆಗಳಿಗೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅನುಷ್ಠಾನವನ್ನು ಮಾಡಲಾಗ್ತಾ ಇದೆ. ವಿಮೆಗೆ ಯಾವೆಲ್ಲ ರೈತರು ನೋಂದಾಯಿಸಿಕೊಳ್ಳಬಹುದು ಅನ್ನೋದಾದರೆ, ಫಸಲು ಕೊಡುತ್ತಿರುವ ಕಾಳುಮೆಣಸು, ಅಡಿಕೆ, ದಾಳಿಂಬೆ, ಮಾವು ಬೆಳೆಗಳನ್ನು ಬೆಳೆದಿರುವ ಎಲ್ಲ ರೈತರು ನೋಂದಾಯಿಸಿಕೊಳ್ಳಬಹುದು. ಈ ಬೆಳೆಗಳಿಗೆ ಬೆಳೆ ಸಾಲ ಪಡೆದಿರುವ ಇಲ್ಲವೇ ಬೆಳೆ ಸಾಲ ಪಡೆಯದ ಎಲ್ಲ ರೈತರು ವಿಮೆಗೆ ನೋಂದಾಯಿಸಿಕೊಳ್ಳಬಹುದಾಗಿದೆ. ಬೆಳೆ ಸಾಲ ಪಡೆದ ರೈತರು ಬೆಳೆ ವಿಮೆ ಯೋಜನೆಯಲ್ಲಿ ಕಡ್ಡಾಯವಾಗಿ ಒಳಪಡುತ್ತಾರೆ. ಆದರೆ ಬೆಳೆ ಸಾಲ ಪಡೆದ ರೈತರು ಈ ಯೋಜನೆಯಲ್ಲಿ ಭಾಗವಹಿಸಲು ಇಚ್ಛೆ ಪಡದೇ ಇದ್ದಲ್ಲಿ ಈ ಕುರಿತು ಬ್ಯಾಂಕಿನ ವ್ಯವಸ್ಥಾಪಕರಿಗೆ ಬೆಳೆ ನೋಂದಣಿ ಅಂತಿಮ ದಿನಾಂಕಕ್ಕಿಂತ 7 ದಿನಗಳ ಮುಂಚಿತವಾಗಿ ಲಿಖಿತವಾಗಿ ಮುಚ್ಚಳಿಕೆ ಪತ್ರವನ್ನು ನೀಡಿದಲ್ಲಿ ಅಂತಹ ರೈತರನ್ನು ಬೆಳೆ ವಿಮೆ ಯೋಜನೆಯಿಂದ ಕೈಬಿಡಲಾಗುತ್ತೆ. ರೈತ ಬಾಂಧವರು ಬೆಳೆ ವಿಮೆಯನ್ನು ಮಾಡಿಸಬೇಕು ಅನ್ನೋದಾದರೆ ಅಗತ್ಯವಿರುವಂತಹ ದಾಖಲಾತಿಗಳು ಹಾಗೂ ಷರತ್ತುಗಳ ವಿವರ ಹೀಗಿದೆ. ಬೆಳೆ ಸಮೀಕ್ಷೆ 2024 ಅಥವಾ 2025 ಮುಂಗಾರು ಹಂಗಾಮಿನಲ್ಲಿ ಬೆಳೆ ಕಡ್ಡಾಯವಾಗಿ ದಾಖಲಾಗಿರಬೇಕು. ಫ್ರೂಟ್ಸ್ ತಂತ್ರಾಂಶದಲ್ಲಿ ರೈತರ ನೋಂದಣಿಯಾಗಿ FID ಇದ್ದು FIDಗೆ ವಿಮೆ ಮಾಡಿಸುತ್ತಿರುವ ಬೆಳೆಯ ಸರ್ವೆ ನಂಬರ್ ಸೇರಿರುವುದು ಕಡ್ಡಾಯವಾಗಿರುತ್ತದೆ. ಅರ್ಜಿ, ಪ್ರಸಕ್ತ ಸಾಲಿನ ಪಹಣಿ, ಖಾತೆ ಪುಸ್ತಕ, ಕಂದಾಯ ರಶೀದಿ, ಆಧಾರ್ ಜೋಡಣೆಯಾಗಿ NPCI ಸಕ್ರಿಯವಾಗಿರುವ ಬ್ಯಾಂಕ್ ಖಾತೆ ಪುಸ್ತಕ, ಆಧಾರ್ ಕಾರ್ಡ್ ಮತ್ತು FID ಸಂಖ್ಯೆ ಬೇಕಾಗುತ್ತೆ. ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್, ಡಿಜಿಟಲ್ ಸೇವಾ ಕೇಂದ್ರ, ಸಾಮಾನ್ಯ ಸೇವಾ ಕೇಂದ್ರ ಅಥವಾ ಗ್ರಾಮ 1ಗಳಲ್ಲಿ ವಿಮಾ ಯೋಜನೆಗೆ ನೋಂದಣಿಯನ್ನು ಮಾಡಿಸಿಕೊಳ್ಳಬಹುದಾಗಿರುತ್ತೆ. ಬೆಳೆ ಸಾಲ ಪಡೆದ ರೈತರ ನೋಂದಣಿಯನ್ನು ಸಂಬಂಧಪಟ್ಟ ಬ್ಯಾಂಕ್ ವತಿಯಿಂದಲೇ ಮಾಡಿಕೊಳ್ಳಲಾಗುತ್ತದೆ. ಬೆಳೆ ಸಾಲ ಪಡೆಯದ ರೈತರು ಈಗಾಗಲೇ ಹೇಳಿದ್ದ ಅವಶ್ಯ ದಾಖಲಾತಿಗಳೊಂದಿಗೆ ನೋಂದಣಿಗೆ ಕ್ರಮವನ್ನು ವಹಿಸುವುದು. ಒಂದೇ ತಾಕಿನಲ್ಲಿ ಅಂತರ ಬೆಳೆ ಪದ್ಧತಿಯಲ್ಲಿ ಬೆಳೆದ 2 ಬೆಳೆಗಳನ್ನು ವಿಮಾ ಯೋಜನೆಯ ಅಡಿಯಲ್ಲಿ ನೋಂದಾಯಿಸಲು ಇಚ್ಛಿಸಿದಲ್ಲಿ ರೈತರು ಈ ಬಗ್ಗೆ ನೋಂದಣಿ ಸಮಯದಲ್ಲಿ ನೋಂದಣಿ ಮಾಡುವ ಅಧಿಕಾರಿ ಇಲ್ಲವೇ ಸಿಬ್ಬಂದಿಗಳಿಗೆ ಮಾಹಿತಿಯನ್ನು ನೀಡಬೇಕು. ಇನ್ನು ಪ್ರಸಕ್ತ ಸಾಲಿನ ಅಂದರೆ 2026-27ನೇ ಸಾಲಿಗೆ ಅಧಿಸೂಚಿಸಲಾಗಿರುವ ಬೆಳೆಗಳ ವಿವರ ಹೀಗಿದೆ. ಅಡಿಕೆ ಬೆಳೆಗೆ ವಿಮಾ ಮೊತ್ತ ಪ್ರತಿ ಹೆಕ್ಟೇರ್ಗೆ 1,28,000 ರೂಪಾಯಿ, ಪ್ರತಿ ಎಕರೆಗೆ ಪ್ರೀಮಿಯಂ ಮೊತ್ತ 2,560 ರೂಪಾಯಿ, ಇನ್ನು ಪ್ರತಿ ಹೆಕ್ಟೇರ್ಗೆ ಪ್ರೀಮಿಯಂ ಮೊತ್ತ 6,400 ರೂಪಾಯಿ. ವಿಮಾ ಮೊತ್ತವನ್ನು ಪಾವತಿಯನ್ನು ಮಾಡಲು ಕಡೆಯ ದಿನಾಂಕ ಈ ತಿಂಗಳ 30ನೇ ತಾರೀಖು. ಕಾಳುಮೆಣಸು ಬೆಳೆಗೆ ವಿಮಾ ಮೊತ್ತ ಪ್ರತಿ ಹೆಕ್ಟೇರ್ಗೆ 47,000, ಪ್ರತಿ ಎಕರೆಗೆ ಪ್ರೀಮಿಯಂ ಮೊತ್ತ 940 ರೂಪಾಯಿ, ಪ್ರತಿ ಹೆಕ್ಟೇರ್ಗೆ ಪ್ರೀಮಿಯಂ ಮೊತ್ತ 2,350 ರೂಪಾಯಿ. ಕಾಳುಮೆಣಸು ಬೆಳೆಗೂ ಕೂಡ ಕಡೆಯ ದಿನಾಂಕ ಈ ತಿಂಗಳ 30ನೇ ತಾರೀಖು. ಹಾಗೆ ದಾಳಿಂಬೆ ಬೆಳೆಗೆ ವಿಮಾ ಮೊತ್ತ ಪ್ರತಿ ಹೆಕ್ಟೇರ್ಗೆ 1,27,000 ರೂಪಾಯಿಗಳು, ಪ್ರತಿ ಎಕರೆಗೆ ಪ್ರೀಮಿಯಂ ಮೊತ್ತ 2,540 ರೂಪಾಯಿ, ಪ್ರತಿ ಹೆಕ್ಟೇರಿಗೆ ಪ್ರೀಮಿಯಂ ಮೊತ್ತ 6,350 ರೂಪಾಯಿ. ಈ ದಾಳಿಂಬೆ ಬೆಳೆಗೂ ಕೂಡ ವಿಮಾ ಮೊತ್ತವನ್ನು ಪಾವತಿಸಲು ಕಡೆಯ ದಿನಾಂಕ ಈ ತಿಂಗಳ 30ನೇ ತಾರೀಖು. ರೈತ ಬಾಂಧವರೇ, ಅಡಿಕೆ, ಕಾಳುಮೆಣಸು ಹಾಗೂ ದಾಳಿಂಬೆ ಬೆಳೆಗಳಿಗೆ ವಿಮಾ ಮೊತ್ತವನ್ನು ಪಾವತಿಸಲು ಕಡೆಯ ದಿನಾಂಕ ಈ ತಿಂಗಳ 30ನೇ ತಾರೀಖು. ಇನ್ನು ಮಾವು ಬೆಳೆಗೆ ವಿಮಾ ಮೊತ್ತ ಪ್ರತಿ ಹೆಕ್ಟೇರ್ಗೆ 80,000, ಪ್ರತಿ ಎಕರೆಗೆ ಪ್ರೀಮಿಯಂ ಮೊತ್ತ 1,600 ರೂಪಾಯಿ, ಪ್ರತಿ ಹೆಕ್ಟೇರ್ಗೆ ಪ್ರೀಮಿಯಂ ಮೊತ್ತ 4,000. ಮಾವು ಬೆಳೆಗೆ ವಿಮಾ ಮೊತ್ತವನ್ನು ಪಾವತಿಸಲು ಕಡೆಯ ದಿನಾಂಕ ಜುಲೈ ತಿಂಗಳ 31ನೇ ತಾರೀಖು. ರೈತ ಬಾಂಧವರೇ, ಇದುವರೆಗೆ ಹಾಸನದ ತೋಟಗಾರಿಕೆ ಇಲಾಖೆಯ ಪ್ರಕಟಣೆಯನ್ನು ಕೇಳಿದಿರಿ. ಇದರಲ್ಲಿ 2026-27ನೇ ಸಾಲಿನ ಮುಂಗಾರು ಹಂಗಾಮಿನ ಮರುವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯ ಅಡಿಯಲ್ಲಿ ರೈತರ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿರುವ ಕುರಿತು ಮಾಹಿತಿ ಬಿತ್ತರವಾಯಿತು.